ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೀ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ತಮ್ಮೆಲ್ಲರಿಗೂ ಕೂಡ ಸಂತಸವನ್ನು ತಂದುಕೊಡ್ಲಿ, ತಮ್ಮೆಲ್ಲರಿಗೂ ಕೂಡ ಒಂದು ಉತ್ತೇಜವನ್ನು ತುಂಬಲಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ. ಯಾಕೆಂದರೆ ಆ ವಾರದುದ್ದಕ್ಕೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಒಂದು ಎನರ್ಜಿ, ನಿಮ್ಮಲ್ಲಿರ್ತಕ್ಕಂಥ ಒಂದು ಆಸಕ್ತಿ ಯಾವುದೇ ಕ್ಷಣಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಬಾರ್ದು. ಈ ವಾರದಲ್ಲಿ ನಿನ್ನೆ ಭಾನುವಾರ ನಾವೆಲ್ಲರೂ ಕೂಡ ಏನೇನು ಕೂತ್ಕೊಂಡು ನೆಮ್ಮದಿಯಾಗಿ ಯೋಚನೆಯನ್ನು ಮಾಡಿದ್ವಿ, ಇಲ್ಲ ಇವತ್ತಿನ ದಿವಸ ಇಂತಿಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅದೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೂಡ ದಯಪಾಲಿಸಲಿ, ಪರಮೇಶ್ವರ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಏಕಾದಶಿ ಕೂಡ ಇದೆ. ಸಾಕಷ್ಟು ಜನ ಏಕಾದಶಿಯನ್ನು ಉಪವಾಸಗಳನ್ನು ಮಾಡ್ತೀರಿ, ಒಂದಷ್ಟು ಜನ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತೀರಿ. ಏಕಾದಶಿ ಎಂದು ಭಗವಂತನನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗೋದ್ರ ಜೊತೆಗೆ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. ಇನ್ನು ಇದೊಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ನಿನ್ನೆ ನಡೆದಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಬಹಳ ವಿಶೇಷವಾಗಿ ವಿಶ್ವ ತಾಯಂದಿರ ದಿನಾಚರಣೆ. ಪಾಪ ನಿನ್ನೆ ಅಂತೂ ಮಹರ್ಷಿವಾಣಿ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮ ಒಂದು ರೀತಿ ಆ ಒಂದು ಸಂಭ್ರಮದಿಂದ ಕಂಗೊಳಿಸ್ತಾ ಇರತಕ್ಕಂಥ ರೀತಿ ಆಗಲಿ, ಅದರಲ್ಲೂ ಬಹಳ ವಿಶೇಷವಾಗಿ ನನ್ನ ತಾಯಿಗೆ ಪಾದಪೂಜೆ ಮಾಡಿರ್ತಕ್ಕಂಥ ಆ ಒಂದು ಕ್ಷಣಗಳಾಗಲಿ, ಈ ಕ್ಷಣಕ್ಕೂ ಕೂಡ ನನ್ನ ಕಣ್ಣಲ್ಲಿ ಹಾಗೆ ಕಟ್ಟದ ಹಾಗಿದೆ. ಕಾರ್ಯಕ್ರಮವನ್ನು ನಾನು ಕೂಡ ಗಮನಿಸ್ತಾ ಇದ್ದೆ. ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿ ನಡೆದುಕೊಂಡು ಬಂತು ಅಂತಲೇ ಹೇಳ್ಬೋದು ನಿನ್ನೆ ನಡೆದಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಯಾಕೆ ಅಂದರೆ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಬಹಳ ವಿಶೇಷವಾಗಿ ವೈದ್ಯರು, ಭುಜಂಗಯ್ಯ ಶೆಟ್ಟಿಯವರು, ನಾರಾಯಣ ನೇತ್ರಾಲಯ ನೇತೃತಜ್ಞರು, ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ, ಬಹಳಷ್ಟು ಜ್ಞಾನವನ್ನು ಉಳ್ಳಂತಹ ವ್ಯಕ್ತಿ. ಬರೀ ನೇತ್ರ ಮಾತ್ರ ಅಲ್ದಿರ, ಯಾಕೆಂದರೆ ಅವರು ಮೊದಲಿಂದನೂ ಕೂಡ ನೇತ್ರ ತಜ್ಞರು, ನೇತ್ರದ ವಿಚಾರದಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಹೆಚ್ಚಿನಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಟ್ಕೊಂಡಿದ್ರು, ಅದರಲ್ಲೇ ಮುಂದೆ ಬಂದಿದ್ರು. ಆದರೆ ಕೆಲವು ವರ್ಷಗಳಿಂದ ಈ ಒಂದು ಸಕ್ಕರೆ ಕಾಯಿಲೆಯ ನಿಯಂತ್ರಣದ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ, ರಿಸರ್ಚನ್ನು ಮಾಡಿ, ಸಂಪೂರ್ಣವಾಗಿ ಮಾತ್ರೆಯನ್ನು ಕಡಿಮೆ ಮಾಡಿ ನಾವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲೇ ನಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಹೇಗೆ ನಾವು ಇಟ್ಕೊಳ್ತಕ್ಕಂಥದ್ದು, ಹೇಗೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಹೇಗೆ ಸಂಪೂರ್ಣವಾಗಿ ನಿಯಂತ್ರಿಸ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಉಣಬಡಿಸ್ತಾ ಇದ್ರು ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು. ಇನ್ನು ಭಾನುವಾರದ ಕಾರ್ಯಕ್ರಮ ನಮಗೆ ಸಿಕ್ಕಿರ್ತಕ್ಕಂಥದ್ದು 1.5 ಗಂಟೆ. ಆ 1.5 ಗಂಟೆನಲ್ಲೇ ಸಾಕಷ್ಟು ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಅದೇ ರೀತಿ ಗುರುಗಳು ಮತ್ತೊಂದು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಗುರುವಾರದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ನಾವು ವೈದ್ಯರನ್ನು ಕರೆಸಿ ಇದರ ಬಗ್ಗೆ ಇನ್ನಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ನಮ್ಮ ವೈದ್ಯರಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರು. ಅದಕ್ಕೆ ವೈದ್ಯರು ಒಂದೇ ಮಾತು ಹೇಳಿದ್ರು, ಗುರುಗಳೇ ನೀವು ಆಜ್ಞೆ ಕೊಡೋದು ಹೆಚ್ಚ, ನಮಗೆ ಒಂದು ಮಾಹಿತಿಯನ್ನು, ಒಂದು ಮಾರ್ಗದರ್ಶನವನ್ನು ತೋರಿಸೋದು ಹೆಚ್ಚ, ನಾನು ಬಂದು ಮಾಡೋದು ಹೆಚ್ಚ, ನೀವು ಹೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ ಅಂತ ಹೇಳಿ ಅವರು ಏನನ್ನೂ ಕೂಡ ಯೋಚನೆ ಮಾಡಿದಿರ. ನಾನು ಬರ್ತೇನೆ ಗುರುಗಳೇ, ಮಹರ್ಷಿವಾಣಿ ಕಾರ್ಯಕ್ರಮ ನಮ್ಮದು, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ಅವರೆಲ್ಲರಿಗೂ ಕೂಡ ಸಕ್ಕರೆ ಕಾಯಿಲೆಯ ನಿಯಂತ್ರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾನು ಕೂಡ ಮನಸ್ಸಲ್ಲಿ ಕೊಡ್ಲಿಕ್ಕೆ ಆಸೆ ಇದೆ ಅಂತ ಹೇಳಿ ಅವರು ಕೂಡ ಕೊಟ್ಟರು. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ ಆಯಿತು. ಬಹಳ ವಿಶೇಷವಾಗಿ ಈ ವಾರದಲ್ಲಿ ನಾವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕು.
ಹಾಗಾದರೆ ಸೋಮವಾರ ಹರಿಹರ. ಇವತ್ತೇನು ಗುರುಗಳೇ, ಸೋಮವಾರ ಅಂತ ಇದ್ದೀರಿ, ಈಶ್ವರ ಅಂತ ಇದ್ದೀರಿ, ಹರಿಹರ. ಈ ಹರಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಾಯ್ತು. ಏಕಾದಶಿ ಹರಿಹರರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ವಾರದುದ್ದಕ್ಕೂ ನಾವು ಅಂದ್ಕೊಂಡಿರೋ ಕೆಲಸದಲ್ಲಿ ಏನೂ ಕಿಂಚಿತ್ತು ಲೋಪದೋಷ ಇಲ್ದಿರೋ ಥರ ಕಾರ್ಯಸಿದ್ಧಿ ಆಗಬೇಕು ಅಂದರೆ, ಯಾಕೆಂದರೆ ಇವತ್ತಿನ ದಿವಸ ಏಕಾದಶಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ. ಈ ಒಂದು ಏಕಾದಶಿ ಎಂದು ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು, ಎಷ್ಟೆಲ್ಲ ವಿಚಾರಗಳನ್ನು ನಾವು ಅರ್ಥಕೊಳ್ಬೋದು, ಯಾವ ರೀತಿ ಇವತ್ತಿನ ದಿವಸ ನಾವು ಪೂಜಾನುಷ್ಠಾನವನ್ನು ಮಾಡಬೇಕು, ಭಗವಂತನ ನಾವು ಒಲಿಸ್ಕೊಳ್ಬೇಕು ಅಂದರೆ ಆ ಒಂದು ಮಾಹಿತಿಯನ್ನು ನಮ್ಮ ತಂದೆಯವ್ರ ಬಾಯಿಂದನೇ ತಿಳ್ಕೊಳ್ಬೇಕು. ಆ ಒಂದು ವಿಚಾರವನ್ನು ಈಗ ತಿಳ್ಕೊಳ್ಳೋಣ, ಯಾಕೆಂದರೆ ಈಗ ಸಮಯ ಬಂದಿದೆ. ಯಾಕೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಇವರಿಲ್ಲ ಅಂದರೆ ಎಲ್ಲವೂ ಕೂಡ ಅಸಂಪೂರ್ಣ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಆನಂದ್ ಗುರುಜಿಯವರು, ನನ್ನ ತಂದೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯತಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತಡಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ ಪದ್ಮಾನ್ನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಅಂಬಾಯ ನಮಃ. ಗೌರೀರ್ಮಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೇ ಬಹುಶೀಂ ಸಹಸ್ರಾಕ್ಷರಾಂ ಪರಮೀ ವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣಿಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ಮಹಾಲಕ್ಷ್ಮೀ ನಮಃ. ಓಂ ಸರ್ವಮಂಗಳೇ ನಮಃ ಗಂಧಧ್ವಾರಿಣ್ಯೇ ನಮಃ. ಓಂ ಲಲಿತಾಯ ನಮಃ ದುರ್ಗಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಭುವನೇಶ್ವರಿಯೇ ನಮಃ. ಓಂ ಲಲಿತಾಯ ನಮಃ ಬ್ರಾಹ್ಮ್ಯೇ ನಮಃ ಮಹಾಮೂರ್ತಯೇ ನಮಃ ಅಷ್ಟಸಿದ್ಧಯೇ ನಮಃ ಯೋಗಿನೇ ನಮಃ. ಓಂ ಗುಣಾತೀತಾಯ ನಮಃ ನಿರಂಜನೇ ನಮಃ ಮಹಾಕಾಳ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ತ್ರೈಮೂರ್ತೇ ನಮಃ ಅನುಗ್ರಹಪ್ರದಾತ್ರೇ ನಮಃ ಬ್ರಾಹ್ಮೀ ಮಹೇಶ್ವರಿ ಕೌಮಾರಿ ವೈಮರಾಹಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ, ತಾಯಿ ಮಹಾಲಕ್ಷ್ಮಿಯ ಆರಾಧನೆ. ಲಕ್ಷ್ಮಿಯ ಅನುಗ್ರಹ ಬೇಕು, ಶಿವನ ಅನುಗ್ರಹ ಬೇಕು. ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ಸರ್ವರಿಗೂ ಸಕಲ ಕಾರ್ಯಗಳನ್ನು ಸಿದ್ಧಿಪಡಿಸುವಂಥದ್ದಾಗಬೇಕು. ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರಿ, ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗಲಿ. ಯಾಕೆಂದರೆ ಈ ಶುಭ ಮುಹೂರ್ತ, ಈ ಶುಭ ದಿನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಕಡೆ ವಿಷ್ಣು ಆರಾಧನೆ, ಒಂದು ಕಡೆ ಶಿವಾರಾಧನೆ. ಶಿವಕೇಶವರನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ಒಂದು ಭಾಗದಲ್ಲಿ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ 2 ತುಳಸಿ ದಳವನ್ನಿಟ್ಟು ಆರಾಧನೆ ಮಾಡತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ಜನ್ಮದಾರಭ್ಯ ಇರ್ತಕ್ಕಂತಹ ಕರ್ಮಫಲಗಳು ದೂರ ಆಗುತ್ತೆ. ಒಂದು ಬಿಲ್ವಪತ್ರೆಯನ್ನು ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡಿದ್ರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಶಿವನ ಆರಾಧನೆ, ಶಿವನಿಂದ ಎಲ್ಲವೂ ಕಾರ್ಯಸಿದ್ಧಿಯಾದಂತಿರುತ್ತೆ. ಹಾಗಾಗಿ ಶಿವಕೇಶವರ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಹಿಂದಿನ ಭಾಗದಲ್ಲಿ ಗುರುಗಳು ಶಿವಕೇಶವರನ್ನ ಆರಾಧನೆಯನ್ನು ಮಾಡ್ತಕ್ಕಂಥ ವಿಚಾರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು, ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು. ಏನು ಗುರುಗಳೇ, ಏಕಾದಶಿ ಅಂತ ಹೇಳಿದ ಮಾತ್ರಕ್ಕೆ ಶಿವಕೇಶವರನ್ನ ಆರಾಧನೆಯನ್ನು ಮಾಡೋದ್ರಿಂದ ನಮಗೇನು ಲಾಭ? ಆಮೇಲೆ ಅದನ್ನು ನಾವು ಇವತ್ತಿನ ದಿವಸ ಶಿವಕೇಶವರನ್ನ ಆರಾಧನೆಯನ್ನು ಮಾಡೋದ್ರಿಂದ ವಾರದುದ್ದಕ್ಕೂ ಕೂಡ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗತ್ತಾ? ಬರೀ ಇವತ್ತಿಗೆ ಮಾತ್ರ ಸೀಮಿತನ? ಇಲ್ಲಾಂದರೆ ಇವತ್ತು ಆರಾಧನೆ ಮಾಡಿದ್ರೆ ವಾರ ನಾವು ಅಂದ್ಕೊಂಡಿರೋದೆಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ತೀವ ಎಂಬತಕ್ಕಂಥ ವಿಚಾರವಾಗಿ ಈಗಾಗಲೇ ತಮಗೂ ಸಂಶಯ ಬಂದಿದೆ, ನನಗೂ ಸಂಶಯ ಬಂದಿದೆ. ಗುರುಗಳವ್ರು ಹೇಳ್ತಾ ಇರತಕ್ಕಂಥದ್ದು ಏನಪ್ಪ ಅಂದರೆ ಶಿವಕೇಶವರನ್ನ ಆರಾಧನೆಯನ್ನು ಮಾಡಿ 100% ಆಗುತ್ತೆ ಅಂತ ಹೇಳಿ. ಆದರೆ ಸಂಶಯನೋ ನಿಜ, ಆದರೆ ನನಗೊಂದು ನಂಬಿಕೆ ಇದೆ. ಈ ಒಂದು ನಂಬಿಕೆಯನ್ನು ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ತಗೊಳ್ಬೇಕು. ಏನಪ್ಪ ಅಂದರೆ ಭಗವಂತನನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಆದರೆ ನಾವು ಪ್ರಾರ್ಥನೆಯನ್ನು ಮಾಡಿದ್ಮೇಲೆ ನಾವೇನು ಮಾಡ್ತೀವಿ? ಪ್ರಾರ್ಥನೆಯನ್ನು ಮಾಡಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಭಗವಂತ ಏನು ಹೇಳಿರೋದು? ನಿನ್ನ ಶ್ರಮ,
ನೀನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನೀನು ಮಾಡಪ್ಪ, ನಾನೇನು ಮಾಡಬೇಕೋ ನಾನು ಅದನ್ನು ಮಾಡ್ತೀನಿ, ನಿನ್ನ ಕೆಲಸ ನೀನು ಮಾಡಿದಿರ ನನ್ನನ್ನು ಮಾಡು ಅಂತ ಹೇಳಿದ್ರೆ ನಾನೇನು ಮಾಡೋದು? ಈ ಒಂದು ಮಾತಿನ ಅರ್ಥ, ನಮ್ಮ ಶ್ರಮ ಎಂಬತಕ್ಕಂಥದ್ದನ್ನು ನಾವು ತೋರಿಸಿದಾಗ ಭಗವಂತ ಪ್ರತಿಫಲ ಕೊಡ್ತಾನೆ. ಭಗವಂತನನ್ನು ಪ್ರಾರ್ಥನೆ ಮಾಡಿ ನಾವು ಸುಮ್ಮನೆ ಕೂತ್ಬಿಟ್ರೆ ಹೇಗೆ? ಆ ಒಂದು ಕೆಲಸವನ್ನು ಮಾಡೋದು ಬೇಡ. ಆದರೆ ಇಲ್ಲಿ ಭಗವಂತನನ್ನು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಬೇಕು ಎಂಬತಕ್ಕಂಥದ್ದು ಮುಖ್ಯ. ಆ ಯಾವ ರೀತಿ ಮಾಡಬೇಕು, ಭಗವಂತನ ಆರಾಧನೆ, ಆ ಒಂದು ವಿಧಿವಿಧಾನಗಳು ಹೇಗೆ ಎಂಬತಕ್ಕಂಥದ್ದನ್ನು, ಏಕಾದಶಿ ಸಮಯದಲ್ಲಿ ಯಾವ ರೀತಿ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಬನ್ನಿ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಗುರುಗಳೇ, ಭಗವಂತನನ್ನು ಇವತ್ತಿನ ದಿವಸ ಏಕಾದಶಿ ದಿವಸ ಯಾವ ರೀತಿ ಆರಾಧನೆಯನ್ನು ಮಾಡಬೇಕೆಂಬತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಅದರ ಜೊತೆ ದಿನವಿಶೇಷವನ್ನು ಕೂಡ ಪ್ರಾರಂಭವನ್ನು ಮಾಡಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನವಿಶೇಷ. ದಿನವಿಶೇಷತೆಯನ್ನು ಕೂಡ ಪ್ರಾರಂಭವನ್ನು ಮಾಡಬೇಕು. ಅದರ ಜೊತೆ ಗುರುಗಳಿಗೆ ಈಗಾಗಲೇ ಕಿವಿಗೆ ಹಾಕಿದ್ದೇನೆ, ಹೇಗೆ ಎತ್ತ ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ಕೊಡಿ ಅಂತ ಹೇಳಿ. ಗುರುಗಳೇ, ಪಂಚಾಂಗ ಶ್ರವಣವನ್ನು ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಪಂಚಾಂಗ ಕೈಗೆ ಬಂತು ಅಂದರೆ ರಾಶಿ ಫಲಕ್ಕೆ ಪೀಠಿಗೆ ಬಿತ್ತು ಅಂತ ಅರ್ಥ. ಯಾಕೆಂದರೆ ಎಲ್ಲರ ಅಭಿಮತ ಇರೋದು ಒಂದೇ, ರಾಶಿ ಫಲ ಬೇಗ ತಿಳಿಸಿ. ಹೌದು, ಉದ್ಯೋಗಕ್ಕೆ ಹೊರಡೋರಿದ್ದೇವೆ, ಬದಲಾವಣೆಗಳು ಬರ್ತಾ ಇರಬೇಕು. ಬದಲಾವಣೆ ಎಂಬತಕ್ಕಂಥದ್ದು ಜಗತ್ತಿನ ನಿಯಮ. ಬದಲಾವಣೆ ಆಗ್ತಾ ಇರಬೇಕು. ಕತ್ಲಾಗಬೇಕು, ಬೆಳಕಾಗಬೇಕು, ಬೆಳಕಾಗಬೇಕು, ಕತ್ಲಾಗಬೇಕು. ಅದೇ ಈ ಜಗತ್ತಿನ ನಿಯಮ ಇರತಕ್ಕಂಥದ್ದು. ಹಾಗೆ ಬದಲಾವಣೆ ಬಯಸೋದ್ರಲ್ಲಿ ತಪ್ಪಲ್ಲ. ಆದರೆ ಅದರ ಪೂರ್ವಭಾವಿಯಾಗಿ ಒಂದಷ್ಟು ವಿಚಾರಗಳು ತಿಳ್ಕೊಳ್ಬೇಕಾಗಿದೆಯಲ್ಲ, ಅದನ್ನು ಆಯಾ ಕ್ರಮದಲ್ಲಿ ತಿಳ್ಕೊಳ್ಳಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿದ್ಯೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ಸ್ವಾಮಿ ನಮಃ. ಗುರುರಾಘವೇಂದ್ರ, ಚಳಿ ಇಲ್ಲ, ಗಾಳಿ ಇಲ್ಲ, ಆದರೂ ಯಾಕೆ ಸೀನು ಬಂತು ಅಂದರೆ, ನಿನ್ನೆ ಎಲ್ಲ ಒಂದಷ್ಟು ಕೆಲಸದ ಒತ್ತಡ ಸಾಕಷ್ಟು ಆಗಿತ್ತು. ಒಳ್ಳೆ ಇಲ್ಲ, ನಾವು ಮಲಗಿದ್ದಾಗ ಮಳೆ ಶುರುವಾಗಿದೆ. ಹೌದಾ? ನಾವು ಮಲಗಿದ್ದಾಗ ಮಳೆ ಬಂದಿದೆ, ನಾವು ಎದ್ದಾಗ ಮಳೆ ನಿಂತೋಗಿದೆ. ಆ ಒಂದು ವಾತಾವರಣದ ಪ್ರತಿಫಲ ಈಗ ಆಗೋಗಿದೆ, ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಏನೋ ಹೊಸದೆಲ್ಲ ಹೇಳ್ಕೊಡ್ತೇನೆ ನನಗೆ. ಎಲ್ಲ ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೃಷ್ಣ ಪಕ್ಷ 15/5/2023 ಸೋಮವಾರ, ಏಕಾದಶಿ. ಇವತ್ತು ಪೂರ್ವಭಾದ್ರ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರನ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬೋದು ಎಂಬತಕ್ಕಂತಹದ್ದು ಒಂದಷ್ಟು ಧರ್ಮದಲ್ಲಿ ಹೇಳುವಂಥ ವಿಚಾರಗಳಿದೆ. ಆದರೆ ಇವತ್ತು ವಾರದ ಮೊದಲನೇ ದಿವಸ ಆದ್ದರಿಂದ ಇವತ್ತು ಏನನ್ನು ನಾವು ಅರ್ಥಕೊಳ್ಬೇಕು, ಏನು ಮಾಡಬೇಕು, ಯಾವ ಕೆಲಸದಿಂದ ಏನು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ಒಂದು ಚಿಂತನೆ. ಶಿವಕೇಶವರ ಆರಾಧನೆ, ದೇವತಾ ಆರಾಧನೆ. ಹಿಂದೆ ಶ್ರೀನಿವಾಸ ಹೇಳಿದಾಗೆ, ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಿಗುತ್ತೆ. ಕಾಯಕವನ್ನೇ ಮಾಡ್ದಿರ ನಾವು ಭಗವಂತನ ಮೇಲೆ ಭಾರ ಹಾಕಿಬಿಟ್ರೆ, ಸೋಮವಾರ ಇವತ್ತು ನಾವು ಶಿವಕೇಶವರನ್ನು ಪ್ರಾರ್ಥನೆ ಮಾಡಿದ್ದೀವಿ, ಇತ್ತ ಶಿವಾರಾಧನೆ, ಅತ್ತ ಕೇಶವನ ಆರಾಧನೆ, ಅತ್ತ ಮಹಾವಿಷ್ಣು ಸಾಂಬ ಸದಾಶಿವ ಇಬ್ಬರಿಗೂ ಸಹಿತ ಅರ್ಚನೆ ಸಂಕಲ್ಪ ಆಗಿದೆ. ಅಲ್ಲೂ ದುಡ್ಡು ಖರ್ಚು ಮಾಡಿ ತುಳಸಿ ಹಾಕಿದ್ದೇನೆ, ಇಲ್ಲೂ ದುಡ್ಡು ಖರ್ಚು ಮಾಡಿ ನಾನು ಬಿಲ್ವಪತ್ರ ಹಾಕಿದ್ದೇನೆ. ಭಗವಂತ ಇವತ್ತು ನಾನು ನೆಮ್ಮದಿಯಾಗಿ ಮನೆಗೆ ಹೋಗಿ ಒಳ್ಳೆ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಳ್ತೀನಿ, AC ಆನ್ ಮಾಡ್ಕೊಳ್ತೀನಿ, ನನಗೆ ಎಲ್ಲ ಅದೃಷ್ಟ ಬರಬೇಕು, ನನ್ನ ಕೆಲಸ ಆಗಬೇಕು ಅಂದರೆ ಸಾಧ್ಯವಾ? ಖಂಡಿತ ಸಾಧ್ಯವಿಲ್ಲ. ಕಾಯಕವೇ ಕೈಲಾಸ, ಅದನ್ನು ಬಸವಣ್ಣವರು ಹೇಳಿದ್ದಾರೆ. ಅಂತಹ ಒಂದು ಕಾಯಕವನ್ನು ಇವತ್ತು ನೀನು ಶ್ರದ್ಧೆಯಿಂದ ಮಾಡು. ದೇವತಾರ್ಚನೆ, ದೇವತಾ ಪ್ರಾರ್ಥನೆ, ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡೀತಕ್ಕಂಥದ್ದು, ಇಂತಹ ಕಾಯಕಕ್ಕೆ ನೀವು ಮುಂದಾಗಬೇಕು. ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು. ಆಗ ಅದರ ಪ್ರತಿಫಲವನ್ನು ಕೇಳಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದನ್ನೇ ಹೇಳಿರ್ತಕ್ಕಂಥದ್ದು. ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ, ದೇವರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಅದರಿಂದ ಬರ್ತಕ್ಕಂತಹ ಪ್ರತಿಫಲ ಏನು ಎಂಬತಕ್ಕಂಥದ್ರ ಆಸೆ ಆಕಾಂಕ್ಷೆಗಳನ್ನು ಪಕ್ಕದಲ್ಲಿಟ್ಟು ನಿನ್ನ ಕಾಯಕದ ಕಡೆ ಮಾತ್ರ ಶ್ರದ್ಧೆ ಇರಲಿ. ನಿನಗೇನು ಕೊಡಬೇಕೋ ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದೇ ನಡೆಯೋದು ಪ್ರಪಂಚದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಇಷ್ಟದಂತೆ ರಾಶಿಫಲವನ್ನು ಬೇಗ ಶುರು ಮಾಡ್ತಿದ್ದೀವಿ. ಒಳ್ಳೆಯದಾಗಲಿ. ಎಲ್ಲರೂ ತಮ್ಮ ತಮ್ಮ ರಾಶಿಯನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ
ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗಣಪತಿಯ ಆರಾಧನೆ, ಜೊತೆಗೆ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಾವು ಮಾಡುವ ಕೆಲಸ ನಿಮ್ಮ ಆಶೀರ್ವಾದದಿಂದ ಒಳ್ಳೆಯದಾಗಬೇಕು ಅಂತ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಮೇಷರಾಶಿಯಲ್ಲಿರ್ತಕ್ಕಂಥವರು ಅಂದುಕೊಂಡಂಥ ಕೆಲಸಗಳನ್ನು ಸ್ವಲ್ಪ ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸ ಕಾರ್ಯಗಳನ್ನಂತೂ ಬಹಳ ಚುರುಕಾಗಿ ನಡೆಸ್ಕೊಳ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಒಂದಷ್ಟು ಕೆಲಸಕ್ಕೆ ಬಾರದಂಥ ರೀತಿಯಲ್ಲಿ ನಿಮ್ಮ ಚಿಂತನೆಗಳು ನಡೀತಾ ಇರುತ್ತೆ. ನಿಮ್ಮ ಚಿಂತನೆಗಳು ಬದಲಾವಣೆ ಆಗಬೇಕು. ನಿಮ್ಮಲ್ಲೂ ಹೊಸತನ ಬರಬೇಕು. ಹೊಸ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದಾಗಬೇಕು. ಹಾಗೆ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ, ಕೋಪ ಎಂಬತಕ್ಕಂಥದ್ದು, ಮೂಗಿಂತುದಲ್ಲಿರ್ತಕ್ಕಂಥ ಕೋಪವನ್ನು ದೂರ ಮಾಡಿಕೊಳ್ಳಿ. ಒಳ್ಳೆ ಮನಸ್ಸಿನಿಂದ ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 2 ಗಂಟೆ 45 ನಿಮಿಷದವರೆಗೂ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಮೊದಲು ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗಾಗಿ, ತದನಂತರ ಎಲ್ಲಾದರೂ ಶ್ವಾನಗಳು ಕಂಡು ಬಂದರೆ ಒಂದಷ್ಟು ಆಹಾರವನ್ನು ಶ್ವಾನಗಳಿಗೆ ಬಿಸ್ಕೆಟೋ ಬ್ರೆಡ್ಡೋ ಹಾಕಿ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಆಗ ಒಂದಿಷ್ಟು ಒಳಿತನ್ನು ಮೇಷರಾಶಿಯವರು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಮನಸ್ಸಲ್ಲಿ ಇಲ್ಲದಂತಹ ದುಃಖ ದುಮ್ಮಾನವನ್ನು ತುಂಬಿಕೊಂಡ್ಬಿಡ್ತೀರಿ. ಏನೋ ಒಂದು ಥರ ಅಸಮಾಧಾನ ಎಂಬತಕ್ಕಂಥದ್ದು ಮನೆ ಮಾಡಿರುತ್ತೆ. ಅದನ್ನು ದೂರ ಮಾಡ್ಕೊಳ್ಳೋದು ಹೇಗಪ್ಪ ಅಂತಕ್ಕಂಥದ್ದು ಚಿಂತನೆ ಇಡ್ತೀರಿ. ಎಲ್ಲ ದುಃಖಗಳನ್ನು, ಎಲ್ಲ ಸಂತೋಷವನ್ನು, ಎಲ್ಲ ಬೇಕು ಬೇಡಗಳನ್ನು, ಎಲ್ಲವನ್ನೂ ಸಹಿತ ಸ್ಥಿತಿಗತಿಗಳೆಲ್ಲವನ್ನು ದಯಪಾಲಿಸ್ತಕ್ಕಂಥವನು ಮಹಾವಿಷ್ಣು. ಆ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಆತನು ಸುಂದರವಾದಂತಹ ಅಲಂಕಾರವನ್ನು ಕಣ್ತುಂಬಿಸ್ಕೊಂಡು ಒಂದಷ್ಟು ತುಳಸಿ ಅರ್ಚನೆ ಮಾಡಿ ಮಾಧ್ಯಾಹ್ನಿಕ ಮಹಾಪ್ರಸಾದವನ್ನು ನೀವು ಆಹಾರವನ್ನು ಊಟ ಮಾಡೋದಕ್ಕೂ ಮುನ್ನ ಯಾರಾದರೂ ಒಂದಿಬ್ಬರಿಗೆ ಹಸಿವಿನಲ್ಲಿರ್ತಕ್ಕಂಥವ್ರಿಗೆ ಅನ್ನದಾನವನ್ನು ಮಾಡಿ. ಅನ್ನದಾನ ಮಾಡಿ ಅವರು ತೃಪ್ತರಾದರೆ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಇದ್ರ ಜೊತೆಗೆ ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡಿ, ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲ ಯಾವುದಾದ್ರೂ ಶಿವಾಲಯಕ್ಕೆ ಬಂದು ಶಿವನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪೂಜಾನುಷ್ಠಾನವನ್ನು ದರ್ಶನ ಮಾಡಿ. ಇವೆರಡೂ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಒಂದಷ್ಟು ಸಮಸ್ಯೆಗಳು ಕಣ್ಣಿಗೆ ಕಾಣಬಹುದು. ಸಮಸ್ಯೆ ಯಾವುದು ನಿಲ್ಲುವಂಥದ್ದಲ್ಲ. ಒಂದಷ್ಟು ತೊಂದರೆ ತಾಪತ್ರಗಳಾಗುತ್ತೇನೋ ಎಂಬತಕ್ಕಂಥ ಮನಸ್ಸಲ್ಲಿ ಚಂಚಲತೆ ಬರ್ಬೋದು. ಯಾವುದಕ್ಕೂ ಆಸ್ಪದ ಇಲ್ಲ. ಜೊತೆಗೆ ನಿಮ್ಮ ಗ್ರಹಗತಿಗಳು, ನಿಮ್ಮ ಗ್ರಹ ನಕ್ಷತ್ರ, ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಸರಿಸುಮಾರು 11 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ ಅಂದರೆ ಅಪರಾಹ್ನ ಕಾಲ ಮಧ್ಯಾಹ್ನ 3 ಗಂಟೆ 40 ನಿಮಿಷದವರೆಗೂ 3 ಗಂಟೆ 40 ನಿಮಿಷದವರೆಗೂ ನಿಮ್ಮ ಮನಸ್ಸಾ ಇಚ್ಛೆ ತಾವೇನು ಅಂದುಕೊಂಡಿದ್ರೋ ಅದೇ ನಡೆಯುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರ, ಬೇಡವಾದಂಥ ವಿಚಾರ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಆಗುವಂಥ ವಿಚಾರ ಇದೆಲ್ಲವೂ ಸಹಿತ ಆಗಿಂದಾಗಲೇ ಬಂದು ಹೋಗ್ತಿರುತ್ತೆ. ಅದನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು 24 ಬಾರಿ ಪಠನೆ ಮಾಡ್ತಕ್ಕಂಥದ್ದು, ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕ್ತಕ್ಕಂಥದ್ದು, ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಶಿವಕೇಶವರಿಗೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಮ್ಮ ಹಣೆಗೆ ಹಚ್ಕೊಳ್ಳುವಂಥದ್ದು. ಇಷ್ಟು ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ರಾಶಿಫಲವನ್ನು ಪ್ರಾರಂಭವನ್ನು ಮಾಡಿದ್ವಿ. ಈಗ ಮತ್ತೆ ಮುಂದುವರಿಸೋಣ ಗುರುಗಳೇ. ಈಗ ಕರ್ಕಾಟಕ ರಾಶಿಯಿಂದ ಮತ್ತೆ ಪ್ರಾರಂಭ ಮಾಡಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ, ಶಿವಾರಾಧನೆ, ಯಾವುದೇ ಸಮಸ್ಯೆ ಬರಲಿ ಸಾಕಷ್ಟು ತಲೆಯಲ್ಲಿ ಭಾರವನ್ನು ಹೊತ್ಕೊಂಡಿದ್ದೀರಿ. ಕರ್ಕಾಟಕ ರಾಶಿಯವರ ಮನಸ್ಸು ಹೇಗಿದೆ ಅಂದರೆ ಬೇಕು ಬೇಡಗಳ ಚಿಂತನೆ ಅಥವಾ ಬೇಡವಾದಂಥ ಆಲೋಚನೆ, ಮನಸ್ಸಿಗೆ ಏನೋ ಒಂದು ತರಹ ಅಗಾಧವಾಗಿರ್ತಕ್ಕಂಥ ನೋವಿನ ಸಂಗತಿಗಳು, ಜೊತೆಗೆ ಎಲ್ಲರೂ ನನಗೆ ಮೋಸ ಮಾಡಿದ್ರಲ್ಲ ಅಥವಾ ನಾನು ಹಾಕ್ತಿರೋ ಹೆಜ್ಜೆಯಲ್ಲಿ ನನಗೆ ಏನಾದರೂ ತೊಂದರೆ ಆಗ್ತಿದೆಯೋ ಏನೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮ ತಲೆ ತುಂಬಿಟ್ಟಿರುತ್ತೆ. ಆದರೆ ಕರ್ಕಾಟಕ ರಾಶಿಯವರ ಮನಸ್ಸಲ್ಲಿ ಏನು ನೋವನ್ನು ನೀವು ಇಟ್ಕೊಂಡಿದ್ದೀರೋ ಅದಕ್ಕೆಲ್ಲ ಒಂದು ಸೂಕ್ತವಾದಂಥ ರೀತಿಯ ಒಂದು ಪರಿಹಾರ ಸಿಗುತ್ತೆ.
ಆ ಪರಿಹಾರವನ್ನು ಕಲ್ಪನೆ ಮಾಡಿಕೊಂಡ್ರೂ ಆಗೋದಿಲ್ಲ, ಆದರೆ ಕಲ್ಪನೆಗೆ ಬಾರದಂಥ ರೀತಿಯಲ್ಲಿ ನಿಮಗೆ ಒಂದು ಅನುಕೂಲ ಆಗುತ್ತೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆನೂ ನಡೀಬೇಕು. ಯಾರೊಬ್ಬರ ಮಾತನ್ನು ಆಲಿಸಬೇಕಾದ್ರೂ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನ ಮಾತ್ರ ನಿಮಗೆ ಬಹಳ ಗಟ್ಟಿ ಇರಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನೀವು ಮುಂದೆ ನಡೆದರೆ ಆ ಸಾಧನೆಯ ಹಾದಿ ಬಹಳ ಚೆನ್ನಾಗಿರುತ್ತೆ. ಮಧ್ಯಾಹ್ನ 12ರ ನಂತರ 12ರಿಂದ 1 ಗಂಟೆ 45 ನಿಮಿಷ ಬಹಳ ಒಳ್ಳೆ ಕಾಲ. ಈ ಸಮಯದಲ್ಲಿ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಇದೇ ಸಮಯದಲ್ಲಿ ನೀವು ಮಾಡಬೇಕಾದ್ದು 1 ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಗುರುವನ್ನು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ನನಗೆ ಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ತಪ್ಪದಿರ ಶಿವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವದರ್ಶನ ಮಾಡ್ತಕ್ಕಂಥದ್ದು. ನಿಮ್ಮ ಅನುಕೂಲ ಆಗಿ ನಿಮಗೆ ಸಿಗೋದಾದರೆ ಒಂದಷ್ಟು ತುಂಬೆ ಹೂವನ್ನು ಶಿವನ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಕರ್ಕಾಟಕ ರಾಶಿಯವರು ಬಹಳ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಎಲ್ಲವೂ ವಿಶೇಷವೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಯಾಕೋ ಸ್ವಲ್ಪ ಕೋಪ ಮಾಡ್ಕೊಳ್ತೀರಿ, ಮನಸ್ಸು ನೋವುಂಟು ಮಾಡ್ಕೊಳ್ತೀರಿ. ಮನಸ್ಸಲ್ಲಿ ಇನ್ನೂ ಆನಂದವೂ ಇಲ್ಲ, ಅಥವಾ ಮನಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ ಸಾಧಿಸ್ತಿದ್ದೀವಿ ಅಂತಕ್ಕಂಥದ್ರ ಮನಸ್ಥಿತಿಯೂ ನಿಮ್ಮದಲ್ಲ. ಹಾಗೆ ಬೇಡದ ವಿಚಾರಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವಂಥ ಮನಸ್ಥಿತಿ ನಿಮ್ಮದಾದ್ರಿಂದ ಸರಿಯಾದ ಆಲೋಚನೆಯಿಂದಲೇ ನೀವು ಮುಂದಾಗಬೇಕು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಕೆಂಪು ಗಂಧವನ್ನು ಅಂದರೆ ರಕ್ತಚಂದನದಿಂದ ಗಂಧವನ್ನು ತೆಗಿತಕ್ಕಂಥದ್ದು ಅಥವಾ ತೆಗೆದಿರ್ತಕ್ಕಂಥ ಗಂಧಕ್ಕೆ ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾಗಿದ್ದೇ ಆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 2 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾರು ಏನಾದರೂ ನಿಂದನೆ ಮಾಡಲಿ, ಯಾರು ಯಾವ ವಿಚಾರವಾಗಾದರೂ ಮಾತಾಡಲಿ, ಎಂತಹ ವಿಚಾರ ನಿಮ್ಮ ಗಮನಕ್ಕೆ ಬಂದರೂ ನೀವಿಲ್ಲಿ ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯವನ್ನೇ ಸಿದ್ಧಿಪಡಿಸ್ಕೊಳ್ಬೋದು ಇವತ್ತಿನ ನಿಮ್ಮ ಭವಿಷ್ಯತ್ತು. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮೊಳಗಿರುವಂತಹ ದುಃಖವನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ಸಿಂಹರಾಶಿಯವರು ದುರ್ಗಾ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಪ್ರಾರಂಭಿಕ ಹಂತದಲ್ಲೇನೋ ಬಹಳ ವೇಗವಾಗಿ ನಡೆಯುತ್ತೆ. ಅದಾದ ಮೇಲೆ ಸಾಗುವಂಥದ್ದೇ ಮಂದಗತಿಯಲ್ಲಿ ಸಾಗುತ್ತೆ. ಮನಸ್ಸಲ್ಲಿ ಇಲ್ಲದ ರೀತಿ ದುಃಖ ದುಮ್ಮಾನ ಎದುರಾಗುತ್ತೆ. ಮನಸ್ಸಲ್ಲಿ ಅಧಿಕವಾದಂಥ ಚಂಚಲತೆ ಎದುರಾಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡ್ಕೋಬೇಕು, ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಇಂತಹ ಕೆಲಸಕ್ಕೆ ತಾವು ಮುಂದಾಗಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು ವಿಳೆದೆಲೆ ಮೇಲೆ ಶ್ರೀಂ ಎಂಬತಕ್ಕಂತಹ ಮಂತ್ರವನ್ನು, ಬೀಜಾಕ್ಷರಿ ಮಂತ್ರವನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಬರೆದು ಅದನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಎಂತಹ ಅಸಮಾಧಾನ, ಎಂತಹ ತೊಂದರೆ ತಾಪತ್ರೆ ಬಂದರೂ ಅಲ್ಲಿಂದಲೇ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇವತ್ತಿನ ದಿವಸ ರಾಶಿಫಲವನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಗುರುಜಿಯವ್ರ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಕರೆ ಮಾಡಿದ್ದಾರೆ. ಕರೆಗಳು ಸಿದ್ಧವಾಗಿದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್, ಕಲೆಕ್ಟ್ ಆಗತ್ತೆ ಸರ್. ನಾವು ಗೋಕರ್ಣದಿಂದ ಮಾತಾಡೋದು, ಮೀನಾಕ್ಷಿ ಅಂತ ಹೇಳಿ. ಎಷ್ಟು ದಿನ ಆಯ್ತು ದೇವ, ಇವತ್ತಂತೂ ನಂಗೆ ಖುಷಿಯಾಗಿ ಹೋಗದೆ. ಬಾರಿ ಸಂತೋಷ ಅಮ್ಮ, ಬಾರಿ ಸಂತೋಷ. ನಿಮ್ಮ ಖುಷಿ ಹೀಗೆ ಹೋಯ್ತು. ಕೇಳ್ಬೇಕಂದ್ರೆ ಕ್ವಶನ್ ಎಲ್ಲ ಮರ್ತೆ ಹೋಯ್ತು ಈಗ. ಎಂದು ನಮಸ್ತೆ. ನಿಮ್ದು ಕಾರ್ಯಕ್ರಮ ನೋಡ್ತಿರ್ತಿದ್ದೆ ನಾನು. ಅದು ಇದ್ರದ್ದು ಮಾಡ್ತಿರಲ್ಲ, ಪ್ರಶ್ನೆ ಯಕ್ಷ ಪ್ರಶ್ನೆದು. ಹೌದು ಹೌದು ಹೌದು, ಅದೆಲ್ಲ ನೋಡ್ತಿದ್ದೆ ನಾನು. ಅದು ನೋಡ್ತಿದ್ದೆ. ಗುರೂಜಿದಂತೂ ಯಾವಾಗ್ಲೂ ಹಚ್ಕೊಂಡೆ ದೊಡ್ಡ ಹಚ್ಕೊಂಡ್ ಕೆಲಸ ಮಾಡ್ತಿರೋದು. ಕೇಳ್ಕಂತೆ. ಬಾರಿ ಸಂತೋಷ. ಇವತ್ತು ನಿಮ್ ಗುರೂಜಿ ಅವ್ರು ಸಿಕ್ಕಿದ್ದಾರೆ, ನಾವು ಸಿಕ್ಕಿದ್ದೇವೆ. ಸೋಮವಾರ ಏಕಾದಶಿ. ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೇದಾಗತ್ತೆ. ಗುರೂಜಿ ಅವ್ರ ಜೊತೆ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ. ಕೋಟಿ ಕೋಟಿ ನಮಸ್ಕಾರ ನಿಮ್ಗೆ. ನಂಗಂತೂ ಖುಷಿಯಾಗಿ ಹೋಗದೆ. ನಾವು ಗೋಕರ್ಣದಿಂದ ಮಾತಾಡೋದು. ಅಲ್ಲ, ನನಗೆ ಎಷ್ಟು ಸಂತೋಷ ಅಂದರೆ
ಸೋಮವಾರ ಗೋಕರ್ಣ ಎಂಬತಕ್ಕಂಥ ಹೆಸರನ್ನ ಕೇಳಲಿಕ್ಕೆ ಇಡೀ ರಾಜ್ಯ ಜನತೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗೋಕರ್ಣ ಎಂಬತಕ್ಕಂಥ ಪದ ನಾನು ಶಿವನ ಆರಾಧನೆ ಎಂದೆ. ಶಿವನ ಆತ್ಮಲಿಂಗ ಇರತಕ್ಕಂಥ ಸಾನ್ನಿಧ್ಯದಿಂದ ಬಂದಂಥ ಫೋನ್ ಕರೆ ಅಂದರೆ ಅದು ಎಷ್ಟು ಸಂತೋಷ ತಾಯಿ. ನಾನು ನಿನ್ನೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಯ ಸಿಕ್ಕಾಗ ಕಾರ್ಯಕ್ರಮದ ಪ್ರಾರಂಭಿಕ ಅಂದರೆ ಈ ನಮ್ಮ ಜೀ ಕನ್ನಡದ ನಾನು ಬಂದಾಗ ಮೊದಲನೇ ಕಾರ್ಯಕ್ರಮ ಮುರುಡೇಶ್ವರದಲ್ಲಿ ಮಾಡಿದ್ವಿ. ಆ ಮುರುಡೇಶ್ವರದಲ್ಲಿ ಮಾಡಿದಾಗ ನಿನ್ನೆ ಮನಸ್ಸಲ್ಲಿ ಬಂತು ನನಗೆ ಅರ್ಜೆಂಟಾಗಿ ನಾನು ಗೋಕರ್ಣಕ್ಕೆ ಹೋಗಬೇಕು, ಮುರುಡೇಶ್ವರ ನೋಡಬೇಕು ಅಂತ ನಿನ್ನೆ ಮನಸ್ಸಲ್ಲಿ ಅಂದ್ಕೊಂಡೆ ನಾನು. ಇವತ್ತಾಗಲೇ ನೀವು ಗೋಕರ್ಣದಿಂದ ನಾನು ಕರೀತಾ ಇದ್ದೀರಿ. ಹೌದು ಗುರುಜಿ, ಗೋಕರ್ಣದಲ್ಲಿ ಇರೋದು ನಾವು ಗುರುಜಿ. ನಾನು ಈ ಸರಿ ಗೋಕರ್ಣಕ್ಕೆ ಬಂದ್ರೆ ಬನ್ನಿ ಗುರುಜಿ, ಅತಿ ಶೀಘ್ರದಲ್ಲೇ ಬರೋನಿದ್ದೀನಿ. ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ನಾನು. ಬನ್ನಿ ಗುರುಜಿ, ನಾವು ಮನೆ ಕಟ್ಟಿದ್ದಾರೆ ಗುರುಜಿ. ಹೋದ ವರ್ಷ ಗೃಹ ಪ್ರವೇಶ ಮಾಡಿದ್ದೇನೆ. ನೀವು ಎಂತ ಮನೆಯಲ್ಲಾರು ಇರಿ, ನಾನು ನಿಮ್ಮ ಮನೆಗೆ ಬರ್ತೇನೆ ಗುರುಜಿ. ನಮ್ಮ ಮನೆ ಕರ್ಕೊಂಡು ನಮ್ಮಲ್ಲಿ ಇರ್ಸ್ಕೊಳ್ತೆ ಗುರುಜಿ. ನಮ್ದು ಅದೇ ರೂಮ್ ಎಲ್ಲ ಅದೇ ಗುರುಜಿ. ಎಲ್ಲಿ ಗೋಕರ್ಣದಲ್ಲೇ ಇದ್ದೀರಾ, ಸ್ವಲ್ಪ ದೂರ ಭಾರತದಲ್ಲಿ ಇದ್ದೀರಾ? ಈಗ ನಾವು ಗೋಕರ್ಣದಿಂದ ನಮ್ಮ ಮನೆಯವರು ಜಾಬ್ ಮಾಡ್ತಾರೆ ಕೈಗ ಅಂತೇಳಿ ಗುರುಜಿ. ಕೈಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ? ಸುಮಾರು ದೂರ ಆಗ್ತದೆ ಕೈಗ ಅಂತ. ಈಗ ಕಾರವಾರದಿಂದ ಸ್ವಲ್ಪ ಮುಂದಾಗ್ತದೆ ಗುರುಜಿ. ಓಹೋ, ಯಾವಾಗಾರೆ ಕಾರವಾರಕ್ಕೆ ಬಂದಾಗೆ ಬರ್ಬೇಕು ನಿಮ್ಮ ಮನೆಗೆ ನಾನು. ಅಡ್ಡಿಲ್ಲ ಗುರುಜಿ, ನಮ್ದು ರೂಮ್ ಎಲ್ಲ ಅದೇ ಇಲ್ಲಿ. ನಮ್ಮ ಮನೆಯವರು NPC ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಕೈಗದಲ್ಲಿ. ಒಳ್ಳೇದಾಗ್ಲಿ. ಹೇಳ್ತಾ ಏನ್ ವಿಚಾರ ತಿಳ್ಕೊಬೇಕಮ್ಮ? ಹಾ ಗುರುಜಿ, ನನ್ನ ಬಗ್ಗೆ ಕೇಳ್ಬೇಕಿತ್ತು, ಮತ್ ನನ್ನ ಮಗನ ಬಗ್ಗೆ ಒಂದು ಗುರುಜಿ. ಹೇಳಮ್ಮ, ಮಾತಾಡ್ತಾಯಿ. ನನಗಂದ್ರೆ ಗುರುಜಿ ಹೊಟ್ಟಿಲೆ ಏನೋ ಆದಂಗ ಆಗ್ತದೆ ಗುರುಜಿ. ಮಣಿಪಾಲಕ್ಕೊಂದು 4 ಸಲ ಹೋಗ್ ಬಂದೆ, ಎಲ್ಲ ನಾರ್ಮಲ್. ಮತ್ ಹೊಟ್ಟಿಯಿಂದ ಎದಿಲ ಬಂದಂಗ ಆಗ್ತದೆ. ಆಮೇಲೆ ದಿನ ಒಂದೊಂದ್ ತ್ರಾಸ ಆಗ್ತದೆ ಗುರುಜಿ. ಏನಂದ್ರೆ ಗೊತ್ತಾಗುದಿಲ್ಲ. ಎದಿಲಿ ಕಟ್ಟಿಡ್ದಂಗ ಆಗ್ತದೆ. ಮತ್ ಆಮೇಲೆ ಹೊಟ್ಟಿಲಿ ಏನಾಗ್ತದೆ. ಆಮೇಲೆ ಶ್ವಾಸ ತೆಗಿಬೇಕಾದ್ರೆ ದೊಡ್ಡ ಶ್ವಾಸ ತೆಗಿಬೇಕನ್ಸ್ತದೆ ಗುರುಜಿ. ಒಂದ್ ದಿನ ಒಂದೊಂದ್ ತ್ರಾಸ ಆಗ್ತದೆ ಗುರುಜಿ. ಎಂತ ಕಾರಣಕ್ಕೆ ಎಲ್ಲ ಮಾಡಿದೆ ಗುರುಜಿ. ಹಾಸ್ಪಿಟ್ಲ್ ಎಲ್ಲ ಹಾಸ್ಪಿಟ್ಲ್ ಎಲ್ಲ. ಏನಿಲ್ಲ, ಇದಕ್ಕೆ ಬಹಳ ಈಸಿಯಾಗಿ ಸಣ್ಣದಾದಂತ ಒಂದು ರೆಮಿಡಿ ಇದೆ. ಸಣ್ಣ ಪರಿಹಾರನೇ ಅದು. ಆ ಪರಿಹಾರ ನಾನು ಹೇಳ್ತೀನಿ, ಹಾಗೆ ಲೈನಲ್ಲಿರಿ. ಈಗ ಬ್ರೇಕ್ ಸಮಯ ಬಂದಾಯ್ತು, ನಾನು ಪುನಃ ನಿಮಗೆ ಔಷಧಿ ಕ್ರಮ ಹೇಳ್ತೇನೆ, ಹಾಗೆ ನೀವು ಲೈನಲ್ಲಿರಿ. ಹಿಂದಿನ ಭಾಗದಲ್ಲಿ ಗೋಕರ್ಣದಿಂದ ಮೀನಾಕ್ಷಿ ಎಂಬತಕ್ಕಂಥವ್ರು ಕರೆಯನ್ನು ಮಾಡಿದ್ರು. ಗುರುಜಿಯವರು ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅಮ್ಮ, ತಾವಿನ್ನ ಲೈನಲ್ಲೇ ಇದ್ದೀರಾ? ಹಲೋ, ಮಾತಾಡಿ. ಹಲೋ ಗುರುಜಿ. ಹಲೋ ಗುರುಜಿ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಹೇಳಿದ್ರಲ್ಲಮ್ಮ? ಹೌದು ಗುರುಜಿ, ಬರೀ ಹೊಟ್ಟಿಲಿ ಎಂತ ಅಂದೇನು ಗುರುಜಿ. ಎಲ್ಲ ನೋಡ್ಸದೆ, ಮತ್ತೆಂತ ಕಡಿಸ್ಬೇಕಂತಲ್ಲ ಅದೆಂತ ಮಾಡಿ ಅದೆಲ್ಲ ಮಾಡ್ದೆ ಗುರುಜಿ. ಆದ್ರೂ ಜೀವಕ್ಕೆ ತ್ರಾಸು ಗುರುಜಿ. ಯಾಕಂತ ಗೊತ್ತ, ಈಗ ಆಗ್ತಾ ಉಂಟು ಗುರುಜಿ ಇದೆ ಈಗ. ಅದಕ್ಕೆ ನಾನು ಹೇಳ್ತೇನೆ ಕೇಳಿ. ನಿಮ್ ಕಡೆ ಈ ಔಡಲ ಎಲೆ ಸಿಗುತ್ತಾ? ಯಾವ್ದು ಗುರುಜಿ? ಔಡಲ ಎಲೆ, ಅರಳೆ ಎಲೆ. ಅರಳೆ ಇದೆ ಗುರುಜಿ, ಇದೆ. ಅರಳೆ ಎಲೆ ಇದೆಯಲ್ಲ, ಔಡಲ ಎಲೆ, ಅದೇ ಅರಳೆ ಎಣ್ಣೆ ತಯಾರು ಮಾಡ್ತಾರಲ್ಲ, ಎಣ್ಣೆ ತಯಾರು ಮಾಡೋದು. ಎಣ್ಣೆ ತೊಳೆದು ಆ ಎಲೆ ಅಲ್ಲ? ಎಣ್ಣೆ ತಯಾರು ಮಾಡೋದು. ಹೌದು, ನಮ್ಮನೆ ಕೂಡ ಹೇಳ್ತೀನಿ ಅದು. ಅರಳೆ ಎಲೆ ಅಂತ ಹೇಳ್ತಾರೆ ಅಥವಾ ಔಡಲೆ ಎಲೆ ಅಂತ ಹೇಳ್ತಾರೆ ಅದನ್ನ. ಅರಳೆ ಬೀಜ, ಅರಳೆ ಎಣ್ಣೆ ತಯಾರು ಮಾಡುವಂಥದ್ದು, ಕ್ಯಾಸ್ಟ್ರಾಲ್ ತಯಾರು ಮಾಡುವಂಥದ್ದು. ಹೌದು ಗುರುಜಿ, ಗೊತ್ತಿದೆ ಅದು, ಗೊತ್ತಿದೆ ಗುರುಜಿ. ಆ ಎಲೆ ತಂದ್ಬಿಡಿ. ಆ ಎಲೆ ತರಿಸ್ಬಿಟ್ಟು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಬೆಣ್ಣೆ, ಹಸುವಿನ ಬೆಣ್ಣೆನ ಆ ಎಲೆ ಮೇಲೆ ಹಚ್ಚಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಬೇಕಾದ್ದು ಬೆಣ್ಣೆ ಮೇಲ್ಗಡೆ ಹಚ್ಚಿರ್ತಿರಲ್ಲ, ಅದರ ತಳಭಾಗ ಸ್ವಲ್ಪ ಬಿಸಿ ಮಾಡಿ. ಆಗ ಬೆಣ್ಣೆ ಎಲ್ಲ ಕರಗುತ್ತಲ್ಲಿ. ಕರಗದ್ಮೇಲೆ ಮೊದಲು ನಿಮ್ಮ ಹೊಕ್ಕಳ ಹತ್ರ, ಹೊಟ್ಟೆ ಸುತ್ತಮುತ್ತ ಒಂದು ಸ್ವಲ್ಪ ಅರಳೆ ಎಣ್ಣೆ ಹಚ್ಕೊಳ್ಳಿ. ಅರಳೆ ಎಣ್ಣೆ ಹಚ್ಕೊಂಡು ಆ ಎಲೆನ ಬಾರ್ಲ್ ಹಾಕಬೇಕು. ಬಾರ್ಲ್ ಹಾಕಿ ಒಂದು ಬಿಳಿ ಬಟ್ಟೆನ ಕಟ್ಕೊಳ್ಳಿ. ಈ ಸೊಂಟಕ್ಕೆ ಬಟ್ಟೆ ಕಟ್ಟುವಂಥದ್ದು ಈ ಬಾಣಂತಿಯಲ್ಲಿ ಕಟ್ತಿದ್ರಲ್ಲ, ಆ ತರ ಒಂದು ಬಟ್ಟೆ ಕಟ್ಟಬೇಕು. ಬಟ್ಟೆ ಕಟ್ಟಿದ ಮೇಲೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಲೋಟ ಹಾಲ್ಗೆ 2 ಏಲಕ್ಕಿ ಕಾಳು, 2 ಕಾಳು ಏಲಕ್ಕಿ, ಒಂದ್ ಸ್ವಲ್ಪ ಚಕ್ಕೆ ಪುಡಿ, ದಾಲ್ಚಿನ್ನಿ ಪುಡಿ, ಇದನ್ನ ಉಗುರು ಬೆಚ್ಚಗೆ ಹಾಲು ಕಾಯಿಸ್ಕೊಂಡು ರಾತ್ರಿ ಹೊತ್ತು ಇದನ್ನ ಕುಡೀರಿ. ರಾತ್ರಿ ಹೊತ್ತು ಕುಡಿಬೇಕು. ರಾತ್ರಿನೇ ಸಾಧ್ಯವಾದ್ರೆ ಇದು ನಾನು ಹೇಳಿರೋ ಎಲೆನೂ ರಾತ್ರಿನೇ ಕಟ್ಬಿಡಿ. ಇದು ಮಾಡೋದ್ರಿಂದ ಕನಿಷ್ಠ ಪಕ್ಷ ನೀವೊಂದು 5-6 ಸತಿ ಮಾಡಿ ಸಾಕು. ಒಂದು 6 ಸತಿಗೆ ಇದು ಸಂಪೂರ್ಣ ನಿಮ್ಮ ಹೊಟ್ಟೆಯಲ್ಲಿ ಆಗುವಂತ ಸಮಸ್ಯೆ ಏನು ಅಂತ ನಿಮಗೆ ಅರಿವಿಲ್ದಿರ ಬರುವಂತ ತೊಂದರೆ ತಾಪತ್ರೆಗಳನ್ನ ಬೇಗ ಗುಣಪಡಿಸುತ್ತೆ. ಇದನ್ನು ಮಾಡಿ ಸಾಕು. ಒಂದು ಗುರುಜಿ, ಮತ್ತೊಂದು ಗುರುಜಿ, ನನ್ ಮಗ MBA ಓದನೆ ಗುರುಜಿ. ಅವ್ ಕೆಲ್ಸಕ್ಕಂದು ಹೋಗಾನೆ ಗುರುಜಿ. ಅವ್ಗೊಂದು ಸೇಲ್ಸ್ ಅಂತ ಸಿಕ್ಕದು. ಈಗ 22ನೇ ತಾರೀಕು ಜಾಬ್ ಜಾಯಿನ್ ಆಗ್ಬೇಕಂದ್ರೆ ಗುರುಜಿ, ಅವ್ ಓದುದು HR ಗುರುಜಿ. ಅದಕ್ಕೆ ಹೋದ್ರಡ್ಡಿಲ್ವಾ, ಯಾವ್ದಕ್ಕೂ ಇದ್ ಮಾಡಿದ್ರಡ್ಡಿಲ್ವಾ ಗುರುಜಿ, ಕೇಳುವ ಅಂತೇಳಿ ಗುರುಜಿ. ಏನ್ ತೊಂದರೆ ಇಲ್ಲ, ಒಳ್ಳೇದಾಗತ್ತೆ. ಗೋಕರ್ಣನಾಥೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗಿದೆ.
ನಿಮ್ಮ ಆಶೀರ್ವಾದ ನಿಮ್ಮ ಮಗನಿಗೆ ಚೆನ್ನಾಗಿದೆ, ನಿಮ್ಮಲ್ಲಿರ್ತಕ್ಕಂಥ ಕಾತುರತೆ, ಒಳಗಡೆ ಇರ್ತಕ್ಕಂಥ ಮಾತೃವಾತ್ಸಲ್ಯದ ನೋವಿದೆಯಲ್ಲ, ಆ ನೋವನ್ನು ಆದಷ್ಟು ಬೇಗ ದೂರ ಆಗಿ ಆತನಿಗೆ ಒಳ್ಳೆ ಉದ್ಯೋಗ ಆಗಿ ನಿಮ್ಮನ್ನು ಸಂತೋಷಪಡಿಸುವಂಥ ಕಾಯಕ ಆಗಲಿ, ಒಳ್ಳೆಯದಾಗಲಿ. ಗುರುಜಿ ಗೋಕರ್ಣದಿಂದ ಮೀನಾಕ್ಷಿ ಎಂಬತಕ್ಕಂಥವ್ರು ಕರೆಯನ್ನು ಮಾಡಿದ್ರಿ. ತಾಯಿ, ನಿಮ್ಮ ಮನೋಕಾಮನೆಗಳೆಲ್ಲ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲವನ್ನು ಮತ್ತೆ ಪ್ರಾರಂಭವನ್ನು ಮಾಡಬೇಕು. ಗುರುಗಳೇ, ಈಗ ತುಲಾ ರಾಶಿಯಿಂದ ತಾವು ಮತ್ತೆ ಪ್ರಾರಂಭವನ್ನು ಮಾಡಿ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ, ಒಂದಿಷ್ಟು ಏನೋ ಕಳ್ಕೊಂಡಿದ್ದೇವೇನೋ, ಅಥವಾ ತುಂಬ ಭಾರವಾಗಿರೋದು ನಮ್ಮ ತಲೆ ಮೇಲೆ ಇದೆಯೇನೋ, ಅಥವಾ ನಾನು ಕೊಟ್ಟ ಜವಾಬ್ದಾರಿ ಅಥವಾ ನನ್ನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ನಿಭಾಯಿಸೋಕ್ಕಾಗುತ್ತೋ ಇಲ್ವೋ, ಅಥವಾ ಕೊಟ್ಟ ಮಾತಿನಂತೆ ನಾನು ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಅಥವಾ ನನಗೆ ಯಾರಾದರೂ ಮೋಸ ಮಾಡ್ತಾರೋ, ಅಥವಾ ನಾನೆಲ್ಲನ ಮೋಸಕ್ಕೊಳಗಾಗ್ಬಿಡ್ತೀನೋ, ಈ ಪ್ರಕಾರವಾಗಿ ಇಲ್ಲದ ಸಮಸ್ಯೆಗಳು ಇವತ್ತು ತಲೆ ತುಂಬಿಡುತ್ತೆ. ಏನೇ ಆದರೂ ಕೆಲವಷ್ಟು ವಿಚಾರಗಳಿಗೆ ಪರಿಹಾರವೇ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಕೆಲವೊಮ್ಮೆ ತೆಗೆದುಕೊಳ್ಳುವಂತಹ ನಿರ್ಣಯ, ಕೆಲವು ದುಡುಕಿ ತೀರ್ಮಾನ ತಂದುಕೊಳ್ಳುವಂಥ ಪದ್ಧತಿಗಳು, ಇವೆಲ್ಲವೂ ಸಹಿತ ನಮ್ಮ ತಲೆ ಮೇಲೆ ಒಂದು ದೊಡ್ಡ ಬಂಡೆ ಎಳೆದಂಗೆ ಆಗಿಬಿಡುತ್ತೆ, ಸಮಸ್ಯೆ ತಂದುಕೊಂಡಂಗೆ ಆಗುತ್ತೆ. ಆದರೆ ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಇರ್ತಕ್ಕಂಥದ್ದಿಲ್ಲ, ಮನಸ್ಸಿಗೆ ನೋವು ಸಾಕಷ್ಟಿದೆ. ಆ ನೋವಿನಿಂದ ಮುಕ್ತರಾಗಬೇಕಾದ್ರೆ ಶಿವಕೇಶವರನ್ನು ಧ್ಯಾನ ಮಾಡಿ, ಶಿವಕೇಶವರ ಆರಾಧನೆ ಮಾಡಿ. ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದ್ರು ಒಂಚೂರು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ಸಾಧ್ಯವಾದಷ್ಟು ಸಮಾಧಾನವಾಗಿ ಇರಲಿ ನೋಡಿ. ಯಾಕೆಂದರೆ ಮನಸ್ಸು ಚಂಚಲತೆ ಆಗಿ ಆರೋಗ್ಯವನ್ನು ಕೆಡಿಸ್ಕೊಂಡು ಇಲ್ಲದ ರೀತಿ ತೊಂದರೆ ಅನುಭವಿಸ್ತಾ ಯಾವುದೋ ಒಂದು ತುಂಬ ದೊಡ್ಡದಾದಂಥ ಸಮಸ್ಯೆಯನ್ನು ತಲೆ ಮೇಲೆ ಇಟ್ಕೊಂಡು ಭಾರವನ್ನು ಹೊರಲಿಕ್ಕಾಗೋದಿಲ್ಲ. ಇದು ತುಲಾರಾಶಿಯವರಿಗೆ ಇರ್ತಕ್ಕಂಥ ಸಮಸ್ಯೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಅನುಗ್ರಹವನ್ನು ಪಡೆದು ಮಾತಾಪಿತೃಗಳ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ದೂರ ಆಗ್ಬೋದು. ಆದರೂ ಪ್ರಸ್ತುತ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳು ಏನೇ ಇದ್ದರೂ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತೊಬ್ಬರ ಬಳಿ ಹೇಳಿಕೊಂಡು ಸಮಸ್ಯೆಯನ್ನು ಮತ್ತಷ್ಟು ದೊಡ್ಡದು ಮಾಡ್ಕೊಳ್ಳೋದಕ್ಕಿಂತ ರಹಸ್ಯವಾಗಿ ಬಂದ ಸಮಸ್ಯೆನ ಆ ಕ್ಷಣಕ್ಕೆ ಅದು ಏನೇ ಇದ್ದರೂ ಮರುಕ್ಷಣ ಅನುಕೂಲ ಆಗುತ್ತೆ ಎಂಬತಕ್ಕಂಥ ಆತ್ಮವಿಶ್ವಾಸ, ನಂಬಿಕೆಯಿಂದಿದ್ದು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊತೀರಿ. ಇಲ್ಲದಂಥ ರೀತಿ ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ. ಇವತ್ತು ಎಷ್ಟು ಭಯಭಕ್ತಿಯಿಂದ ಇರ್ತೀರೋ, ಎಷ್ಟು ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡ್ತೀರೋ ಅಷ್ಟು ವಿಶೇಷತೆಗಳನ್ನು ತಾವು ಕಾಣಬಹುದು. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೋಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಒಂದು ತುಪ್ಪದ ದೀಪನೋ ಅಥವಾ ಒಂದು ದೀಪವನ್ನು ಅಂಟಿಸಿ ಅಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಉತ್ತರಕ್ಕೆ ಒಂದು ಹೆಜ್ಜೆ ಹಾಕಿ ತದನಂತರ ಮುಂದೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಯಾವುದಾದ್ರು ಹೊಸ ಕೆಲಸಗಳನ್ನು ಏನಾದರೂ ನೀವು ಪ್ರಾರಂಭಿಸಿದ್ರೆ, ಹೊಸದಾಗಿ ಮಾಡುವ ಕೆಲಸದ ಬಗ್ಗೆ ನಿಮ್ಮ ಚಿಂತನೆ ಇದ್ದರೆ, ಅಥವಾ ನೀವು ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಮನಸ್ಸು ನಿಮಗಿದ್ದರೆ, ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಗೆಯಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ತೆಗೆದುಕೊಂಡು ಇರುವೆಗಳ ಗೂಡಿಗೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಆದರೆ ಬೇಡದ ವಿಚಾರಗಳನ್ನು ಅಷ್ಟೇ ತಲೆಯಲ್ಲಿ ಇಟ್ಕೊಳ್ತೀರಿ. ಇವತ್ತು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ, ಹಂಬಲ ನಿಮಗೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅಡ್ಡಿ ಆತಂಕ ಇರೋದ್ರಿಂದ, ಭಯದ ಸನ್ನಿವೇಶ ಎದುರಾಗೋದ್ರಿಂದ ಮತ್ತೊಬ್ಬರ ಮಾರ್ಗದರ್ಶನ ಬೇಕು. ಇರ್ತಕ್ಕಂಥ ಸಮಸ್ಯೆಗಳಿಂದ ಹೊರಬರಬೇಕು. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯ, ಆ ಒಂದು ತೀರ್ಮಾನದಿಂದ ಲಾಭವೂ ಇದೆ, ನಷ್ಟವೂ ಇದೆ. ಜೊತೆಗೆ ನಿಷ್ಠುರ ಹೊತ್ಕೊಳ್ಬೇಕಾಗತ್ತೆ. ಇವತ್ತು ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ನಿಮ್ಮ ಸ್ನೇಹಿತರು ಯಾರೊಬ್ಬರಾದರೂ ಸಹಿತ ಅವರು ಆಡುವ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವುಂಟಾಗ್ಬೋದು. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ತಾಯಿ ಶಂಕರಿಯನ್ನು ಪ್ರಾರ್ಥನೆ ಮಾಡಿ, ಅಂದರೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡಿ ತದನಂತರ ಆಚೆ ಹೊರಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಇವತ್ತಿನ ದಿವಸ ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಧನುರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡಿದ್ವಿ. ಇನ್ನು ಗುರುಗಳೇ, ಮಕರ ರಾಶಿಯಿಂದ ಮತ್ತೆ ಮುಂದುವರಿಸಬೇಕು. ಖಂಡಿತ.
ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಬೇಡದ ವಿಚಾರಗಳ ಬಗ್ಗೆ ನಿಮ್ಮ ಮನಸ್ಸು ದ್ವಂದ್ವ ಚಿಂತನೆಯನ್ನು ನೋಡ್ತಾ ಇದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸರಿಸುಮಾರು 12 ಗಂಟೆಯಿಂದ 4 ತನಕ ಬಹಳ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಕಾರ್ಯದಲ್ಲಿ ಸಿದ್ಧಿಯಾಗುವಂಥ ರೀತಿ ಇದೆ. ಇವತ್ತು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ತಾವು ಒಂದು ಹೆಜ್ಜೆಯನ್ನು ಮುಂದೆ ಹಾಕ್ತೀರಿ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅದೃಷ್ಟ ಎಂಬತಕ್ಕಂಥದ್ದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮಗಿದೆ. ಆದರೆ ನೀವು ಮಾಡುವಂತಹ ಕೆಲಸದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಆರೋಗ್ಯದ ಕಡೆ ಚಿಂತನೆ ಮಾಡ್ತಾ ಯಾವುದೇ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೋವು ಮಾಡಿಕೊಳ್ಳದಿರ ಭಗವಂತ ಕೊಟ್ಟದ್ದರಲ್ಲಿ ತೃಪ್ತರಾಗಿರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದು ಸಾಧ್ಯವಾದರೆ 4 ಜನಕ್ಕೆ ಅನುಕೂಲವಾಗಿ ಬದುಕಬೇಕು ಎಂಬತಕ್ಕಂಥ ಆಲೋಚನೆ ನಿಮಗಿದ್ದರೆ ಅದರ ಫಲಗಳು ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶಿವಕೇಶವರನ್ನು ಆರಾಧನೆ ಮಾಡ್ತಾ ವಯಸ್ಸಾಗಿರ್ತಕ್ಕಂಥ ವೃದ್ಧರ ಪಾದಕ್ಕೆ ನಮಸ್ಕಾರ ಮಾಡಿ ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ನಮಸ್ಕಾರ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಜೊತೆಗೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆ. ಭಗವಂತ ಆಯಾ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ಪ್ರಯತ್ನವೂ ಬೇಕು, ಪ್ರಯತ್ನದ ಜೊತೆಗೆ ಅದೃಷ್ಟನೂ ಇರಬೇಕು, ಅದೃಷ್ಟದ ಜೊತೆಗೆ ಹಣೆಯಲ್ಲಿ ಏನು ಬರೆದಿರುತ್ತೋ ಅದು ನಡೆಯಲೇಬೇಕು. ಹಾಗೆ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಆತ ಏನನ್ನು ಕೊಡ್ತಾನೋ, ಏನನ್ನು ಕೊಟ್ಟು ತೃಪ್ತಿಪಡಿಸ್ತಾನೋ ಅದು ಅವನು ಬಿಟ್ಟು ವಿಚಾರ. ಆದರೆ ಪ್ರಯತ್ನದಲ್ಲಿ ಮಾಡುವ ಕಾಯಕದಲ್ಲಿ ಲೋಪ ಇಲ್ಲದಂತೆ ಮಾಡಬೇಕು. ಯಾವುದಾದ್ರೂ ಒಂದು ವಿಚಾರವನ್ನು ನಿಮಗೆ ಸಿಗದಿರತಕ್ಕಂಥದ್ದು, ನಿಮ್ಮಿಂದ ದೂರ ಇರತಕ್ಕಂಥದ್ದು ಅಥವಾ ಮತ್ತೊಬ್ಬರಿಗೆ ಸಿಕ್ಕ ಅವಕಾಶವನ್ನು ತಾನು ಅದನ್ನು ನೋಡಿ ಮನಸ್ಸಲ್ಲಿ ರೋದನೆ ಮಾಡ್ತಕ್ಕಂಥದ್ದು, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತಕ್ಕಂಥದ್ದು, ನಿಮಗಿರುವ ಆ ಸುಂದರ ಕ್ಷಣವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಭಗವಂತ ಕೊಟ್ಟಾಗ ತೃಪ್ತಿಯಾಗಿ ತೆಗೆದುಕೊಂಡು ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಮಹತ್ತಿರುತ್ತೆ. ಜೊತೆಗೆ ಕುಂಭರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದ್ದಲ್ಲ. ಎಲ್ಲವೂ ತುದಿಯವರೆಗೂ ಬಂದು ಇನ್ನೇನು ಆಯ್ತಪ್ಪ ನಮಗೆ ಸಿಗುತ್ತೆ ಅಥವಾ ನಮ್ಮದೇ ಆಗುತ್ತೆ ಅಥವಾ ನಾನು ಅಂದ್ಕೊಂಡಂಗೆ ಆಗುತ್ತೆ, ನನಗೆ ಈ ಕೆಲಸದಿಂದ ಕಾರ್ಯಸಿದ್ಧಿ ಆಗುತ್ತೆ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರು ಅಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಅಲ್ಲಿ ತೊಂದರೆ ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಅದಕ್ಕಾಗಿ ನಿಮ್ಮ ಚಿಂತನೆ, ನೀವು ಮಾಡುವ ಕೆಲಸ ಭಾಳ ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂತಹದ್ದು. ಹಾಗೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರ ಅಥವಾ ಶಕ್ತಿ ದೇವತಾ ಆರಾಧನೆ, ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂತಹ ದುರ್ಗಾ ಮಂತ್ರ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಹುರುಳಿಯಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದಿದೆ. ಆದರೆ ಇವತ್ತಿನ ದಿವಸ ಬೇಡದ ವಿಚಾರಗಳಿಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಒಂದಷ್ಟು ಭಯದ ವಾತಾವರಣ ಇದೆ, ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಅಧಿಕವಾದಂತಹ ಚಂಚಲತೆ ನಿಮಗೆ ಬಹಳಷ್ಟು ಇದೆ. ಹಾಗೆ ಒಂದಷ್ಟು ಭಯದ ಸನ್ನಿವೇಶ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ನಿಮಗೆ ಆತಂಕ ಇರುತ್ತೆ, ಆವೇಶ ಇರುತ್ತೆ, ದುಃಖ ಇರುತ್ತೆ. ಈ ಸಮಯದಲ್ಲಿ ಏನು ಮಾಡಿದ್ರೂ ಸರಿ ಹೋಗುತ್ತೋ ಇಲ್ಲೋ ಎಂಬತಕ್ಕಂಥದ್ದು ಚಿಂತನೆ ಇರುತ್ತೆ. ಆದರೆ ಈ ಒಂದು ಸಮಯ ದಾಟಿದ್ರೆ ಇನ್ನು ಸಂಜೆ ಕಾಲದಲ್ಲಿ ಅಂದರೆ 4ರ ನಂತರ ನೀವು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದ್ರೂ ಅನುಭವಸ್ಥರ, ತಿಳಿದಿರ್ತಕ್ಕಂಥವರ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಸರಿಯಾದ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡ್ರೆ ಅದೃಷ್ಟ ಖಂಡಿತ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ತಿಳ್ಕೊಂಡಿದ್ದಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಕರೆ ಎಲ್ಲಿಂದ ಬಂದಿದೆ ಅನ್ನೋದನ್ನು. ಹಲೋ ಹಲೋ ಅಮ್ಮ, ನಮಸ್ತೆ. ಮಾತಾಡಿ ತಾಯಿ, ಕೇಳಿಸ್ತಾ ಇದ್ದೆ ನಾನು ಮಾತಾಡ್ತಾ ಇರೋದು. ಹಲೋ, ಲೈನ್ ಸ್ವಲ್ಪ ಸಮಸ್ಯೆ ಆಗಿದೆ ಗುರುಗಳೇ. ಹಲೋ ಹಲೋ ಅಮ್ಮ, ಕೇಳಿಸ್ತಾ ಇದೆಯಾ ಈಗ? ಹಾ ಕೇಳಿಸ್ತಾ ಇದೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಹಾ ನಮಸ್ತೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡಿದ್ದೀರಿ? ಸರ್ ನಾನು ನಿಮಿತಾ ಅಂತ ಹೇಳಿ ಗೋಕಾಕಿಂದ ಕಾಲ್ ಮಾಡ್ತಾ ಇದ್ದೀನಿ. ನಿಮಿಷಾ ಅಂತ ಹೇಳಿ.
ನಿಮಿತಾ ನಿಮಿತಾ ಅಂತ ಹೇಳಿ. ಆಯ್ತು ಹಾ, ತಾಯಿ, ನಿಮಿತಾ ಮಾತಾಡಿ, ಅಂತ ಹೇಳಿ. ತಂದೆಯವರ ಹತ್ರ ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನಾನು ಒಂದು 3-4 ಸಮಸ್ಯೆಗಳಿಂದ ಫೋನ್ ಮಾಡ್ತಾ ಇರೋದು ಗುರುಜಿ. ಹೇಳಮ್ಮ. ಮೊದಲನೇದಾಗಿ ಒಂದು ನಾವು ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಿದೀವಿ, ಗುತ್ತಿಗೆ ಮತ್ತು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು. ಹ್ಮ್ ನಾನು ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡ್ ಅವರು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗುರುಜಿ. ನಾವು ಕೆಲಸ ಮಾಡ್ತಿದ್ದು 8 ವರ್ಷ ಆಯ್ತು, ಇನ್ನೂ ಆದ್ರೂ ಕಾಯಂ ಆಗಿಲ್ಲ. ಬಟ್ ನಾವು ಕಾಯಂ ಆಗ್ತೀವಿ ಅಂತ ವೇಟನು ಮಾಡ್ತಾ ಇದೀವಿ ಗುರುಜಿ. ನಮ್ಗೆ ಏನಂದ್ರೆ ಕೆಲಸ ಸ್ಟಾರ್ಟ್ ಆದಾಗಿಂದ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ನಾವ್ ಎದುರಿಸ್ತಾನೆ ಇದೀವಿ, ಮತ್ತೊಂದು ಪ್ರಾಬ್ಲಮ್ ಬರುತ್ತೆ, ಎದುರಿಸ್ತಾನೆ ಇದೀವಿ, ಮತ್ತೊಂದು ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾವ್ ಇಂದ್ರೂ ಫ್ಯೂಚರ್ ಅಲ್ಲಿ ಆ ಗೌರ್ಮೆಂಟ್ ಜಾಬ್ ಇದೆಯಾ ಅಥವಾ ಇಲ್ವಾ ಅನ್ನೋದು ಬೇಕಾಗಿತ್ತು ಗುರುಜಿ. ನನ್ನ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದಾರೆ ಗುರುಜಿ, ಅವ್ರ ಹತ್ರನೂ ಕೂಡ ಕೊಡ್ತೀನಿ. ಮೊದಲನೇದು ನಿಮ್ಮ ಪ್ರಶ್ನೆಗೆ ಉತ್ತರ, ಇಲ್ಲಿವರೆಗೂ ಸತತ ಪ್ರಯತ್ನ ಮಾಡಿ ಏನಾದ್ರು ಒಂದು ಕಾರ್ಯಸಿದ್ಧಿ ಆಗ್ಬೋದಾ ಎಂಬತಕ್ಕಂತಹ ನಿರೀಕ್ಷೆಯಲ್ಲಿರೋದು ನಿಮಗೆ ಇನ್ನು 8 ತಿಂಗಳಿಗೆ, ಕರೆಕ್ಟಾಗಿ ಇನ್ನು 8 ತಿಂಗಳಿಗೆ ನೀವೊಂದು ಸಿಹಿ ಸುದ್ದಿಯನ್ನು ಕೇಳ್ತೀರಿ. ತಾವು ಯಾವ ವಿಚಾರವನ್ನ ಮನಸ್ಸಲ್ಲಿಟ್ಕೊಂಡು, ಇಲ್ಲಿ ಸಮಸ್ಯೆ ಬರೀ ನಿಮ್ಮದು ಮಾತ್ರ ಇಲ್ಲ, ನಿಮ್ಮಂತೆ ಸಾಕಷ್ಟು ಜನಗಳ ಮನಸ್ಸು, ಸಾಕಷ್ಟು ಜನಗಳು ಈ ಒಂದು ಕಾಯಕದ ಮೇಲೆ ಎಲ್ಲರೂ ನಿರೀಕ್ಷೆ ಆಗಿದ್ದಾರೆ. ಎಲ್ಲರ ಮನಸ್ಸಿಗೂ ಸಂತೋಷಪಡಿಸುವಂತಹ ಕಾಯಕ ಬಹುಶಃ ಇನ್ನು 8 ತಿಂಗಳಲ್ಲಿ ಒಂದು ಅದೃಷ್ಟ ರೇಖೆ ನಿಮ್ಮಲ್ಲಿದೆ. ಇದು ನಿಮ್ಮ ಸ್ವರತರಂಗ ಮತ್ತು ಈಗ ನೀವು ಕೇಳಿರುವಂತಹ ಪ್ರಶ್ನಾ ಕಾಲಕ್ಕೆ ಈ ಉದ್ಯೋಗ ನಮಗೆ ಕಾಯಂ ಆಗುತ್ತಾ ಇಲ್ವಾ ಎಂಬತಕ್ಕಂಥದ್ದು ಒಂದೇ ಪ್ರಧಾನವಾದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಸಂಬಂಧಪಡ್ತಕ್ಕಂತಹ ಉತ್ತರ ಇನ್ನು 8 ತಿಂಗಳಲ್ಲಿ ಖಂಡಿತ ಇದು ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂತಹದ್ದು ಫಲಾಫಲಗಳು ಖಂಡಿತವಾಗ್ಲೂ ಇದೆ. ಇದಕ್ಕೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಅಂತಲೂ ಪ್ರಶ್ನೆಯಲ್ಲಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡಕ್ಕೆ 4 ಸಂಕಷ್ಟರ ಗಣಪತಿಯನ್ನ, 4 ಸಂಕಷ್ಟರ ಗಣಪತಿ ಬರ್ತಕ್ಕಂಥ 4 ಮಾಸದಲ್ಲೂ ಬಿಳಿ ಎಕ್ಕದ ಗಿಡದ ಹತ್ರ ಒಂದು ದೀಪವನ್ನು ಅಂಟಿಸಿ ಅಲ್ಲೊಂದು ಸಂಕಲ್ಪ ಮಾಡಿ. ನೀವು ಸಂಕಲ್ಪ ಮಾಡಿದ್ರು ಈ ಒಂದು ಉದ್ಯೋಗದಿಂದ ಯಾರೆಲ್ಲರಿಗೂ ಅನುಕೂಲ ಆಗಬೇಕಾಗಿದೆಯೋ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಟ್ಟು ನಿಮ್ಮ ಪ್ರಶ್ನೆ, ಮೊದಲನೇದು ನೀವು ಕೇಳಿರುವಂತಹ ಪ್ರಶ್ನೆ, ಕಾರ್ಯಸಿದ್ಧಿ ಆಗುವಂತಹ ಕಾಲ ತುಂಬಾ ಸನ್ನಿಹಿತವಾಗಿದೆ. ಒಳ್ಳೇದಾಗಲಿ ಗುರುಜಿ. ನಮ್ಮ ಹಸ್ಬೆಂಡ್ ಕೂಡ ಮಾತಾಡ್ತಾರೆ ಗುರುಜಿ. ಹೇಳಮ್ಮ, ಕೊಡಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆಪ್ಪ. ಗುರುಜಿ ನಮ್ದು ಈಗ ಕೆಲ್ಸದ ಕೇಳಬೇಕಿತ್ತು ಗುರುಜಿ. ಬಾ ತ್ರಾಸದಿಂದ ಬಂದಿರಿ ಗುರುಜಿ. 8 ವರ್ಷ ಆತ್ರಿ. ಅಂದ್ರೆ ಈಗ ಜೀವನದಾಗ ಕಷ್ಟ ಅಂದ್ರ ತಪ್ಪಿದ್ದಿಲ್ಲ ಗುರುಜಿ. ಒಟ್ಟಾರಿ ಕೆಲ್ಸಕ್ಕೆ ಇವತ್ತ ತ್ರಾಸಾಕತ್ತು, ನಾ ತ್ರಾಸಾಕತ್ತು, ಹಂಗ ಅನ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದಿತ್ತು ಗುರುಜಿ. ಇಲ್ಲ, ಬಹುಶಃ ನಿಮಗೆ ಅನುಕೂಲ ಆಗುವಂಥ ಲಕ್ಷಣಗಳು ಬಹಳ ಇದೆ. ಅದನ್ನೇ ನಾನು ಹೇಳ್ತಾ ಇದ್ದೇನೆ. ನೀವು ತಪ್ಪದಿರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಹಾಂ ಗುರುಜಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ನೀವು ಕೇಳಿರುವಂಥ, ನಿಮ್ಮ ಶ್ರೀಮತಿಯವರು ಕೇಳಿರುವಂಥ ಮಾತು, ಪ್ರಶ್ನೆ, ಆ ಸಮಯ, ಆ ಮುಹೂರ್ತ ಬಲ ಅದು ಗಟ್ಟಿ ಇದೆ. ಇದು ಕಾರ್ಯಸಿದ್ಧಿ ಆಗುತ್ತೆ. ಅಂದ್ರೆ ನಾವು ಈಗ ಹೋಗ್ತಾ ಉದ್ಯೋಗ ಕ್ಷೇತ್ರದಾಗ ಮುಂದುವರಿತು ಗುರುಜಿ. ಮತ್ತೆ ಬೇರೆ ಉದ್ಯೋಗ ಕ್ಷೇತ್ರದ ಈಗ ಸದ್ಯಕ್ಕೆ ಯಾವುದೂ ಬೇರೆ ನೀವು ಚೇಂಜ್ ಮಾಡಕ್ಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ. ದೇವರು ಸಂಪೂರ್ಣ ಅನುಗ್ರಹ ಆಗುತ್ತೆ. ಇಲ್ಲಿವರೆಗೂ ಶ್ರಮಪಟ್ಟು ಕಷ್ಟಪಟ್ಟು ಕಷ್ಟನೋ ಸುಖನೋ ಇಲ್ಲಿವರೆಗೂ ನೀವು ಈಜಿಕೊಂಡು ತೇಲ್ಕೊಂಡು ಬಂದಿದ್ದೀರಿ. ಇನ್ನು ಮುಂದಕ್ಕೆ ಸಡನ್ನಾಗಿ ನೀವು ಬದಲಾಯಿಸೋದು ಬೇಡ. ಸ್ವಲ್ಪ ಎಚ್ಚರಿಕೆಯಲ್ಲಿರಿ, ಖಂಡಿತ ಒಳಿತಾಗುತ್ತೆ ಗುರುಜಿ. ನಮ್ ಇನ್ನೊಂದು ಸಮಸ್ಯೆ ಇತ್ತು ಗುರುಜಿ, ಬಹಳ ಇದು. ಗುರುಜಿ, ನಂದು ಎಡಗೈಯಲ್ಲಿ ಚಿಕ್ಕವಳಿದ್ದಾಗಿದ್ದ ನರದ ಪ್ರಾಬ್ಲಮ್ ಅಂತ ಹೇಳಿ ಅದು ಗೊತ್ತಾಗಿರ್ಲಿಲ್ಲ ಗುರುಜಿ. ಸ್ವಲ್ಪ ಮಟ್ಟಿಗೆ ಅಷ್ಟೇ ಪೇನ್ ಆಗ್ತಿತ್ತು. ಬಟ್ ಯಾವಾಗ ನನ್ ಡೆಲಿವರಿ ಆಯ್ತು, ಅದು ನರಕ್ಕೆ ಯಾವಾಗ ಅವ್ರು ಸಲೈನ್ ಹಚ್ಚಿದ್ರು, ಅವಾಗಿಂದ ಅದು ಗೊಂಚಲಾಗಿ ಇದೆ ಅಂತ ಹೇಳಿ ನನ್ ಪ್ರಾಬ್ಲಮ್ ಅಂತ ಹೇಳಿ ಇಶ್ಯೂಸ್ ಮಾಡಿದ್ರು ಗುರುಜಿ ಡಾಕ್ಟರ್. ಆಮೇಲೆ ನಾನು ಬೆಳಗಾವಿಯಲ್ಲಿ KLEಯಲ್ಲಿ ತೋರಿಸಿದಾಗ ಅದು ಸ್ಕ್ಯಾನ್ ಮಾಡಿದಾಗ ಇಲ್ಲ ಗೊಂಚಲಾಗ್ತಿದೆ, ನೀವು ತಡ ಮಾಡಿದ್ರೆ ಅದರಲ್ಲಿ ಗ್ಯಾಂಗ್ರೀನ್ ಆಗುತ್ತೆ, ಸೊ ನೀವು ಆಪರೇಷನ್ ಮಾಡಿಸ್ಬಿಡಿ ಅಂತ ಹೇಳಿದ್ರು ಗುರುಜಿ. ಸೊ ನಾನು ಎಡಗೈಯಲ್ಲಿ ಈಗ ಒಂದು 7-8 ನರಗಳನ್ನ ಅವರು ಆಪರೇಷನ್ ಮಾಡಿ ಅಲ್ಲೇ ಬ್ಲಾಕ್ ಮಾಡಿದ್ದಾರೆ ಗುರುಜಿ. ಅಂದ್ರೆ ರೇಡಿಯೋಲಾಜಿಸ್ಟ್ ಕಡೆ, ನರ್ವ್ ಸ್ಪೆಷಲಿಸ್ಟ್ ರೇಡಿಯೋಲಾಜಿಸ್ಟ್ ಕಡೆ ತೋರಿಸಿದ್ದೆ ನಾನು. ಸೊ ಅವರು ಹೆಬ್ಬಟ್ ಅಲ್ಲಿ ಪೂರ್ತಿ ನನ್ ಗೊಂಚಲ ನರಗಳಿರೋದ್ರಿಂದ ಅದು ಈಗ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದೆ ಗುರುಜಿ. ಅಂದ್ರೆ ಆ ಬಟ್ಟಿಗೆ ಈಗ ಈ ಕೈ ಬಲಗೈಗಿಂತ ಎಡಗೈ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಮತ್ತೆ ಬರ್ತಾ ಬರ್ತಾ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಕಡಿಮೆ ಆಗ್ತಿದೆ. ಒಂದೇನಾದ್ರೂ ಅಲ್ಲಿ ಹೆಚ್ಚುವಾಗ ಏನಾದ್ರೂ ಪೇನ್ ಆಯ್ತು ಅಂದ್ರೆ ಅದ್ ಬೇಗ ಹೋಗೋದೇ ಇಲ್ಲ ಗುರುಜಿ. ಅವರು ಈಗ ನೆಕ್ಸ್ಟ್ ಟೈಮ್ ಟ್ರೀಟ್ಮೆಂಟ್ಗೆ ಬರಬೇಡಿ, ಬರೋದಿತ್ತಂದ್ರೆ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ತೋರಿಸಿ, ನಮ್ ಕಡೆದೆಲ್ಲ ಪ್ರೊಸೀಜರ್ ಮುಗಿದು ಹೋಗಿದೆ. ಯಾಕಂದ್ರೆ ನೆಕ್ಸ್ಟ್ ಏನಾದ್ರೂ ನನ್ನ ಆಪರೇಷನ್ ಟಚ್ ಮಾಡಿದ್ರೆ ನೀವು ಬಟ್ಟೆಗಳನ್ನ ಕಳ್ಕೊತೀರಾ ಅಂತ ಹೇಳಿದ್ದಾರೆ ಗುರುಜಿ.
ಓಹೋ, ಇಲ್ಲ ಇದನ್ನು ಒಂದು ಸತಿ ಒಂದು ಕೆಲಸ ಮಾಡಿ, ಅದನ್ನು ಹೇಗಿದೆಯೋ ಅದನ್ನು ನೀವೊಂದು ಫೋಟೋ ತೆಗೆದು ಕಳಿಸ್ಕೊಡಿ ನಮಗೆ. ಯಾಕೆಂದರೆ ನಿಮ್ಮ ಹಸ್ತವನ್ನು ಮತ್ತು ನಿಮ್ಮ ಯಾವ ಬೆಟ್ಟಲ್ಲಿ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ಫೋಟೋನೂ ಬೇಕು. ಜೊತೆಗೆ ನಿಮ್ಮ ಸ್ವರದಲ್ಲಿ ನೋಡಿದ್ರೆ ಅಂಥ ಮುಂದಕ್ಕೆ ಏನು ಸಮಸ್ಯೆ ಆಗುವಂಥದ್ದಿಲ್ಲ. ಧೈರ್ಯವಾಗಿರಿ. ಮೊದಲನೇ ಪ್ರಶ್ನೆಯಲ್ಲೇ ನೀವು ಕೇಳುವಂಥ ಪ್ರಶ್ನೆಗೆ ತುಂಬ ತೂಕವಾದಂಥ ಉತ್ತರಗಳಿದೆ. ಹಾಗಾಗಿ ನಿಮ್ಮ ಆರೋಗ್ಯದಲ್ಲೂ ಏನು ವ್ಯತ್ಯಾಸ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಧೈರ್ಯವಾಗಿರಿ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ನೋವು ಪಡೋದು ಬೇಡ. ಆಯಾ ಕಾಲಕ್ಕೆ ಬಂದಂಥದ್ದನ್ನು, ಆದರೆ ಇದು ಮೆಡಿಕಲ್ ಸಂಬಂಧಪಟ್ಟ ವಿಚಾರ ಆದ್ದರಿಂದ ಸ್ವಲ್ಪ ವೈದ್ಯರನ್ನು ಸರಿಯಾದ ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಔಷಧಿ ಕ್ರಮ ತೆಗೆದುಕೊಳ್ಳೋದು ಭಾಳ ಉತ್ತಮ. ಯಾವುದಕ್ಕೂ ನೀವು ಫೋಟೋ ತೆಗೆದು ನನಗೆ ಕಳಿಸ್ಕೊಡಿ. ಚಕ್ಷುರ್ಮತಿ ಕಣ್ಣಿನ ರೇಖೆನೂ ಕಳಿಸಿ. ಎರಡನೇದು ನಿಮ್ಮ ಹಸ್ತದ ಫೋಟೋನೂ ಕಳಿಸ್ಕೊಡಿ. ಅಂದರೆ ಈಗ ಸಮಸ್ಯೆ ಆಗಿರ್ತಕ್ಕಂಥ ಸ್ಥಳದ ಫೋಟೋನೂ ಕಳಿಸ್ಕೊಡಿ. ನಾನು ನೋಡಿ ಅದಕ್ಕೆ ಏನಾದ್ರು ಪರಿಹಾರ ನಾನು ಖಂಡಿತ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ ತಾಯಿ. ಬಹಳ ವಿಶೇಷವಾಗಿ ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಾವು ಬರೆದಿರ್ತಕ್ಕಂಥ ಪತ್ರಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ಚಕ್ಷುರ್ಮತಿಯನ್ನು. ಬನ್ನಿ, ಪತ್ರವನ್ನು ಮೊದಲನೇದಾಗಿ ಯಾರು ಬರೆದಿದ್ದಾರೆ ಅನ್ನೋದನ್ನು ನೋಡೋಣ. ಗುರುಗಳೇ, ಕಣ್ಣಿನ ರೇಖೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಬಹಳ ವಿಶೇಷವಾಗಿ ಪತ್ರವನ್ನು ರಾಮಕೃಷ್ಣ ಮತ್ತು ವಿಜಯಲಕ್ಷ್ಮಿ ಎಂಬತಕ್ಕಂಥವ್ರು ಬರೆದಿದ್ದಾರೆ ಹುಬ್ಬಳ್ಳಿಯಿಂದ ಬರೆದಿರ್ತಕ್ಕಂಥ ಪತ್ರ. ಪೂಜ್ಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೂ ಬಹಳ ವಿಶೇಷವಾಗಿ ಶ್ರೀನಿವಾಸ್ ಶರ್ಮಾರವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಒಳ್ಳೆಯದಾಗಲಿ ತಾಯಿ. ಬಹಳ ವಿಶೇಷವಾಗಿ ಗುರುಗಳೇ, ನಿಮ್ಮ ಮಹರ್ಷಿವಾಣಿ ಜೀ ಕನ್ನಡದ ಕಾರ್ಯಕ್ರಮ ನಿಜಕ್ಕೂ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಗರ್ಭಿತವಾಗಿ ತಾವು ನಡೆಸ್ಕೊಡ್ತಾ ಇದ್ದೀರಿ. ಇನ್ನು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಜೀ ಕನ್ನಡ ಚಾನಲ್ ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳು. ಗುರುಗಳೇ, 4 ವರ್ಷಗಳ ಹಿಂದೆ ಒಂದು ಮನೆಯನ್ನು ಕಟ್ಟಿದ್ದಾರಂತೆ. 4 ವರ್ಷಗಳ ಹಿಂದೆ ಒಂದು ಮನೆಯನ್ನು ಕಟ್ಟಿದ್ದೇವೆ. ಆದರೆ ಆ ಮನೆ ಗೃಹ ಪ್ರವೇಶವಾದ ನಂತರದಿಂದ ಹಿಡಿದು ಇವತ್ತಿನ ದಿವಸ 4 ವರ್ಷಗಳಾಗಿದೆ. ನಮ್ಗೆ ಯಾವುದೇ ರೀತಿ ನೆಮ್ಮದಿ ಇಲ್ಲ. ಆ ಮನೆ ಕಟ್ಟದಾಗಿಂದ ಸಾಲದ ಬಾಧೆಗಳು ಜಾಸ್ತಿ ಆಗಿದೆ. ಮನೆಯಲ್ಲಿ ಜೊತೆಲಿರ್ತಕ್ಕಂಥವರಲ್ಲೂ ಕೂಡ ಸಣ್ಣ ಪುಟ್ಟ ಕಿರಿಕಿರಿಗಳಾಗಿದೆ. ಸಂಬಂಧದಲ್ಲೂ ಕೂಡ ಕಿರಿಕಿರಿಗಳು ಜಾಸ್ತಿ ಆಗಿದೆ. ಹಣಕಾಸಿನ ಸಮಸ್ಯೆಗಳು ಜಾಸ್ತಿ ಆಗಿದೆ. ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಗುರುಗಳೇ, ನಮ್ಗೆ ಯಾವುದೇ ರೀತಿ ಪರಿಹಾರಗಳೇ ಸಿಗ್ತಾ ಇಲ್ಲ. ಆದರೆ ಇಲ್ಲಿ ಮತ್ತೊಂದು ನೋವಿನ ಸಂಗತಿ ಏನಪ್ಪ ಅಂದರೆ, 4 ವರ್ಷಗಳ ಹಿಂದೆ ಸ್ವಂತ ಮನೆಯನ್ನು ಕಟ್ಕೊಂಡಿದ್ರು ಕೂಡ ಈ ತೊಂದರೆಗಳನ್ನು ಅನುಭವಿಸಿ ಈಗ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ನಾವೀಗ ಬಾಡಿಗೆ ಮನೆಯಲ್ಲೂ ಕೂಡ ಇದ್ದೇವೆ. ನಮ್ಗೆ ಏನು ಮಾಡಬೇಕೆಂಬತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ತಮ್ಮ ಕಡೆಯಿಂದ ಏನಾದರೂ ನಮಗೊಂದು ಪರಿಹಾರ ಬೇಕು ಗುರುಗಳೇ. ಬಹಳ ನೋವಿನಲ್ಲಿ ಇದ್ದೇವೆ ನಾವು. ಮೊದಲನೇದಾಗಿ ಹುಬ್ಳಿನ ಇದು ಹುಬ್ಳಿಯಿಂದ ಗುರುಗಳೇ, ರಾಮಕೃಷ್ಣ ಮತ್ತು ವಿಜಯಲಕ್ಷ್ಮಿ ಅಂತಕ್ಕಂಥ. ರಾಮಕೃಷ್ಣ ಮತ್ತು ವಿಜಯಲಕ್ಷ್ಮಿರವರು ಹುಬ್ಳಿಯಿಂದ ಕಳಿಸಿರ್ತಕ್ಕಂಥ ನಿಮ್ಮ ಚಕ್ಷುರ್ಮತಿಗೆ ಅಂದರೆ ಕಣ್ಣಿನ ರೇಖೆಗಳನ್ನು ಕಳಿಸಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಬರೆದಿದ್ದೀರಿ. ಮನೆಯನ್ನು ಕಟ್ಟಿ ಸಾಲವನ್ನು ಹೊತ್ತಿದ್ದೀರಿ. ಮನೆ ಕಟ್ಟುವಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬತಕ್ಕಂಥ ಪದವನ್ನು ನಾವು ಮರ್ತು ಹೋಗ್ತೀವಿ. ಪ್ರತಿಯೊಬ್ಬರು ಮನೆ ಕಟ್ಟುವಾಗಲೂ ನಡೆಯುವಂತಹ ಪರಿಸ್ಥಿತಿ ಇದು. ಯಾರೊಬ್ಬರು ವಿಚಾರ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರು ಮನೆ ಕಟ್ಟುವಾಗ ನಿಮ್ಮದೊಂದು ಬಡ್ಜೆಟ್ ಅಂತ ಇಟ್ಟಿರ್ತೀರಿ. ಒಂದು 100 ರೂಪಾಯಿನಲ್ಲಿ ಮನೆ ಕೆಲಸ ಮುಗಿಸ್ಬೇಕು ಅಂದ್ಕೊಂಡ್ರೆ ಅದು 100 ಹೋಗಿ 200 ರೂಪಾಯಿ ಆಗುತ್ತೆ, 300 ರೂಪಾಯಿ ಬರುತ್ತೆ, ಅವ್ರಿಗೆ 1000 ರೂಪಾಯಿ ಬಂದ್ಬಿಡುತ್ತೆ. ಅಲ್ಲಿಗೆ ಸಾಲ ಸೇರಿಕೊಳ್ಳುತ್ತೆ, ಬಡ್ಡಿ ಬೆಳ್ಕೊಳ್ಳುತ್ತೆ. ಅದನ್ನು ಕಟ್ಟಲಿಕ್ಕೆ ಆಗದಂಥ ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿ ಆಗುತ್ತೆ. ಸಾಲದವರು ಮನೆ ಬಾಗಿಲಿಗೆ ಬಂದಾಗ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಸಾಲ ಮಾಡಿರ್ತಕ್ಕಂಥವ್ರು ಒಬ್ಬರಾದರೆ ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಅವ್ರು ಬಂದಾಗ ಮನಸ್ಸಿಗೆ ನೋವು ಮಾಡಿಕೊಂಡು ಇಲ್ಲದ ರೀತಿ ಮನಸ್ಸನ್ನು ಹಾಳು ಮಾಡ್ಕೊಳ್ತೀರಿ. ಹಾಗಂತ ಮನೆ ಕಟ್ಟೋದು ತಪ್ಪ ಅಥವಾ ಮನೆ ಕಟ್ಟಬಾರ್ದಾ? ಮನೆ ಕಟ್ಟಬೇಕು. ಆದಷ್ಟು ಒಂದು ಹಿಡಿತಬೇಕು. ಎಲ್ಲಿವರೆಗೂ ಮನೆ ಯಥೇಚ್ಛವಾಗಿ ಮುಂದೋಗುತ್ತೆ ಅಂದರೆ, ಮೋಲ್ಡಾಗಿ ಒಂದು ಪ್ಲಾಸ್ಟಿಂಗ್ ಆಗಿ ಅದಕ್ಕೊಂಚೂರು ಪೇಂಟಿಂಗು ರೂಪುರವೇಶ ತಿದ್ದೋ ತನಕ ಸ್ಪೀಡ್ ಇದ್ದೇ ಇರುತ್ತೆ. ಅದಾದಮೇಲೆ ಸ್ಲೋ ಆಗುತ್ತೆ. ಆವಾಗ ಸಾಲಕ್ಕೆ ಕೈ ಹಾಕ್ತೀವಿ ನಾವು. ಅಲ್ಲೇ ನಮ್ಮ ಎಡವಟ್ಟಾಗುವಂಥದ್ದು ಇರಲಿ. ಆದರೆ ನಿಮ್ಮಿಬ್ಬರ ಕಣ್ಣಿರೇಖೆಯಲ್ಲಿ ಇದು ವಾಸ್ತವಿಗೆ ಸಂಬಂಧಪಡ್ತಕ್ಕಂಥ ದೋಷನ ಖಂಡಿತ ಇಲ್ಲ. ನಿಮ್ಮಿಬ್ಬರ ಕಣ್ಣಿರೇಖೆ ಭಾಳ ಸ್ಪಷ್ಟವಾಗಿದೆ. ನೀವು ಸಾಲವನ್ನು ಅಧಿಕ ಮಾಡಿಕೊಂಡು ಮನೆಯನ್ನು ಬಾಡಿಗೆ ಕೊಟ್ಟು ಆ ಬಾಡಿಗೆಯಲ್ಲಿ ನಾವು ಸಾಲ ತೀರಿಸ್ಕೊಂಡು ಚಿಕ್ಕದಾಗಿರ್ತಕ್ಕಂಥ ಮನೆಯಲ್ಲಿ ಸ್ವಲ್ಪ ದಿವಸ ವಾಸ ಮಾಡೋಣ ಅಂತಕ್ಕಂಥ ನಿಲುವಲ್ಲಿ ನೀವು ಮನೆ ಬಿಟ್ಟು ಹೊರಗೆ ಬಂದಿರ್ಬೋದು. ಆದರೆ ಈ ಮನೆ ಕಟ್ಟಿರೋದ್ರಿಂದ ಈ ನಿಮ್ಮ ಕಣ್ಣರೇಖೆಗೂ ನಿಮ್ಮ ಮನೆ ಕಟ್ಟಿರೋದಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ನಿಮ್ಮಿಬ್ಬರ ಕಣ್ಣರೇಖೆ ಭಾಳ ಸ್ಪಷ್ಟವಾಗಿದೆ. ಪ್ರಸ್ತುತ ಇರೋ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಲಿಕ್ಕೆ ತುಂಬ ಹತ್ತಿರದ ದಿನಗಳಿದೆ. ಇನ್ನೊಂದು 8 ತಿಂಗಳು ಸ್ವಲ್ಪ ಕಷ್ಟನೇ ಇದೆ. 8 ತಿಂಗಳು ದಾಟಿದ್ರೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಪರಿಹಾರ ಸಿಗುತ್ತೆ. ಸಂಪಾದನೆ ಕಡಿಮೆ, ಸಾಲ ಅಧಿಕ. ಸಂಪಾದನೆ ಕಡಿಮೆ ಇದೆ, ಸಾಲ ಅಧಿಕವಾಗಿದೆ. ಈ ಸಾಲ ಅಂತಿದ್ದಾಗ ಮನಸ್ಸು ನೀವು ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ.
ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರನ್ನ ನೀವು ನೋಡಿ ಸಂತೋಷವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಬರೋರೆಲ್ಲ ಅವರು ಮೂಗಿನೇರಕ್ಕೆ ಅವ್ರು ಮಾತಾಡ್ತಿರ್ತಾರೆ. ಆ ಮೂಗಿನೇರಕ್ಕೆ ಮಾತಾಡೋ ಮಾತು ನಿಮಗೆ ಅದು ಮನಸ್ಸು ಒಪ್ಪೋದಿಲ್ಲ. ಅಲ್ಲಿ ಮನಸ್ಸು ನೊಂದುಕೊಳ್ತೀರಿ, ಕಷ್ಟ ಆಗುತ್ತೆ. ಆ ಕಷ್ಟವನ್ನು ಬಗೆಹರಿಸ್ಕೊಳ್ಳೋಕ್ಕೆ ವಿಧಿವಿಧಾನ ಗೊತ್ತಿಲ್ಲದಂಥ ರೀತಿಯಲ್ಲಿ ನೋವು ಪಡ್ತೀರಿ. ಇದು ತುಂಬ ಜನ ಮಾಡುವಂಥ ಎಡವಟ್ಟು. ಆದರೆ ನಿಮ್ಮಿಬ್ಬರ ಕಣ್ಣರೇಖೆಯಲ್ಲಿ ಪ್ರಸ್ತುತ ಇರತಕ್ಕಂಥದ್ದು ಯಾವುದೂ ಸಮಸ್ಯೆ ಇಲ್ಲ, ಭಯಪಡಬೇಕಾದ್ದಿಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಬೇಕು. ಯಾಕೆಂದ್ರೆ ಇಬ್ಬರ ಕಣ್ಣರೇಖೆಯಲ್ಲೂ ಮಾನಸಿಕವಾಗಿ ತುಂಬ ಒತ್ತಡ ಮಾಡ್ತಿದ್ರಿ. ಸಮಸ್ಯೆಗಳ ಹೊತ್ಕೊಂಡು ಮಾತನ್ನು ಮೌನ ಮಾಡ್ಕೊಳ್ತಾ ಇದ್ದೀರಿ, ಮಾತಾಡ್ಕೊಳ್ತಾ ಇಲ್ಲ. ಒಬ್ರಿಗೊಬ್ರು ಏನೇ ಕಷ್ಟ ಆದರೂ ಸಹಿತ ಮಾತಾಡಿ ಲಕ್ಷಣವಾಗಿ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿರಿ. ಇನ್ನೊಂದು 8 ರಿಂದ 9 ತಿಂಗಳಲ್ಲಿ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಪುನಃ ನಿಮ್ಮ ಸ್ವಂತ ಮನೆಗೆ ನೀವು ಹೊರಡ್ತೀರಿ. ಒಳ್ಳೆಯದಾಗಲಿ. ಹುಬ್ಬಳ್ಳಿಯಿಂದ ರಾಮಕೃಷ್ಣರವರು ಮತ್ತು ವಿಜಯಲಕ್ಷ್ಮಿಯವರು ಪತ್ರವನ್ನು ಬರೆದಿದ್ರೆ, ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಮ್ಮ? ನಾವ್ ಚೆನ್ನಾಗಿದ್ದೀನಿ ಗುರುಜಿ. ನಮ್ಮ ಮನೇಲಿ ತುಂಬಾ ಕಷ್ಟ ಅಂತ ಗುರುಜಿ ಹತ್ರ ಮಾತಾಡ್ಬೇಕು ಅಂತ ಕರೆ ಮಾಡಿ. ಭಾರಿ ಸಂತೋಷ ತಾಯಿ. ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ಕೊಳ್ಳೇಗಾಲದಿಂದ ಮಾಡಿದೀವಿ ಗುರುಜಿ. ತಮ್ಮ ಹೆಸರಮ್ಮ? ವಿಜಯ ಅಂತ ಗುರುಜಿ. ಆಯ್ತು ತಾಯಿ, ಮಾತಾಡಿ ತಂದೆಯವ್ರ ಹತ್ರ. ಹಲೋ ಹಲೋ ಗುರುಜಿ. ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ತೆ ಗುರುಜಿ ನಿಮಗೆ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಗುರುಜಿ 3 ತಿಂಗಳ ಹಿಂದೆ ಕಾಲ್ ಮಾಡಿದೆ ಗುರುಜಿ ನಾನು. ನಮ್ಗೆ ತುಂಬಾ ಸಮಸ್ಯೆ ಇತ್ತು ಗುರುಜಿ. ನಮ್ಮ ಮನೆಯವ್ರು ತುಂಬಾ ಇನ್ನೂ ಸರಿ ಹೋಗ್ಲಿಲ್ಲ ಗುರುಜಿ. ತುಂಬಾ ಹಿಂಸೆ ಕೊಡ್ತಾರೆ ಗುರುಜಿ. ನನ್ನ ಮಕ್ಕಳನ್ನ ಯಾರನ್ನು ನೋಡ್ಕೊತಾ ಇಲ್ಲ ಗುರುಜಿ ಅವರು. ಅದಕ್ಕೆ ನೀವ್ ಹೇಳಿದ್ರಿ ಬೆಳಿ ಹತ್ತದ ಗಿಡಕ್ಕೆ 9 ದಿನ ದೀಪ ಹಚ್ಚಿ ಅಂತ ಹೇಳಿದ್ರಿ ಗುರುಜಿ. ಅದು ನಮ್ ತಾತ ತೀರ್ಕೊಂಡ್ರು ಗುರುಜಿ. 4 ದಿನ ಹಚ್ಚಿದೆ ಗುರುಜಿ. ನಮ್ಮ ಮಾವ ತೀರ್ಕೊಂಡ್ರು, ಅದಕ್ಕೆ ಹಚ್ಚಕ್ ಆಗ್ಲಿಲ್ಲ ಗುರುಜಿ. ಆಮೇಲೆ ತಿರುಗಿ ಮಾಡಲೇ ಇಲ್ಲ ಗುರುಜಿ. 3 ತಿಂಗಳವರೆಗೂ ಏನು ಪೂಜೆ ಮಾಡಬೇಡಿ ಅಂತ ಹೇಳಿದ್ರು ಗುರುಜಿ ಇಲ್ಲಿ. ಅದಕ್ಕೆ ಮಾಡಕ್ ಆಗ್ಲಿಲ್ಲ ಗುರುಜಿ. ಈಗ ಆದಷ್ಟು ಬೇಗ ಈ 3 ತಿಂಗಳ ಕಾಲ ಮುಗಿಸ್ಕೊಂಡು ಆದಷ್ಟು ಬೇಗ ಅದನ್ನೇ ಶುರು ಮಾಡಿ. ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಟ್ರ್ಯಾಕ್ಟರ್ ಓಡಿಸ್ತಾರೆ ಗುರುಜಿ. ಜಮೀನು ಕೆಲಸ ಮಾಡ್ತಾರೆ ಗುರುಜಿ. ಅವ್ರು ಏನು ಅಂತ ನೋಡ್ತಾ ಇಲ್ಲ ಗುರುಜಿ. ನಾನು 3 ಜನ ಮಕ್ಕಳು ಗುರುಜಿ. ಇಲ್ಲ, ಅನುಕೂಲ ಆಗುತ್ತೆ. ಈಗ ಮನೆಯವರು ಅಲ್ಲಮ್ಮ, ನೀನು ಮನೆಯವ್ರ ಜೊತೆನೇ ಇದೆಯಾ ಅಥವಾ ನಿನ್ನ ತಾಯಿ ಮನೇಲಿ ಇದೆಯಾ? ಇಲ್ಲ ಗುರುಜಿ, ನಾನು ಮನೆಯವ್ರ ಜೊತೆನೇ ಇದೀನಿ ಗುರುಜಿ. 20 ವರ್ಷದಿಂದ ನಾನು ನಮ್ಮ ತಾಯಿ ಮನೆಗೆ ಕಾಲಕ್ಕಿಲ್ಲ ಗುರುಜಿ. ಬೇಡ, ಅವ್ರೆಷ್ಟೇ ಕಷ್ಟ ಕೊಟ್ರು ನನ್ನ ಗಂಡನ ಮನೇಲೇ ಇದೀನಿ ಗುರುಜಿ ನಾನು. ನೋಡಮ್ಮ, ನೀನು ಅಲ್ಲಿದ್ರೆ ಒಂದು ಗ್ರಿಪ್ ಇರುತ್ತೆ, ಅಲ್ಲಿದ್ರೆ ಒಂದು ಜವಾಬ್ದಾರಿ ಇರುತ್ತೆ. ಅಲ್ಲಿದ್ರೆ ಅವ್ರಿಗೂ ಸಹಿತ ಯಾವುದೋ ಒಂದು ಕ್ಷಣ ಯಾವಾಗೂ ನಂದು ಅನ್ನೋದಿಲ್ದಿದ್ರು ಯಾವುದೋ ಒಂದು ಕ್ಷಣ ನಂದು, ನನ್ನ ಮಕ್ಕಳು, ನನ್ನ ಮನೆ ಹೋಗಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಇಂಥ ಸಮಯದಲ್ಲಿ ಮನಸ್ಸು ನೋವು ಮಾಡ್ಕೊಳಕ್ಕೆ ಹೋಗಬೇಡ. ನಾನು ಹೇಳಿರೋಂಥ ಸಣ್ಣ ಒಂದು ಅನುಷ್ಠಾನ ನೀನು ಮಾಡ್ಕೋ. ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀಯ. ನಿನ್ನ ಸ್ವರತರಂಗ ಪ್ರಕಾರ ಸಮಸ್ಯೆಗಳೆಲ್ಲ ಮುಗಿತಾ ಇರ್ತಕ್ಕಂಥ ಕಾಲ, ಇನ್ನು ಮುಂದೆ ಅನುಕೂಲ ಆಗುವಂಥ ಕಾಲ. ಈ ಸಮಯದಲ್ಲಿ ಅದೇನೋ ಹೇಳ್ತಾರಲ್ಲ, ಎಣ್ಣೆ ಬಂದ ಕಣ್ಮುಚ್ಕೊಂಡ್ರು ಅಂತ ಹೇಳಿ, ಒಳ್ಳೇದಾಗುವಾಗ ನೀನು ತವ್ರ ಮನೆ ಬರೋದು ಅಥವಾ ಇನ್ನೇನೋ ತೀರ್ಮಾನ ತಗೊಳ್ಳೋದು ಮಾಡಬಾರ್ದು. ಇದು ಒಳ್ಳೆಯ ಸಮಯ. ನಿಂಗೆ ಆದಷ್ಟು ಬೇಗ ಒಳ್ಳೇದಾಗುವಂತಹ ಕಾಲ ತುಂಬ ಸನ್ನಿಹಿತವಾಗಿದೆ. ನಾನು ಹೇಳಿರುವಂಥ ಸಣ್ಣ ಪುಟ್ಟ ಅನುಷ್ಠಾನಗಳನ್ನೇ ಮಾಡ್ಕೋ ಸಾಕು. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀಯಮ್ಮ. ಒಳ್ಳೇದಾಗಲಿ ತಾಯಿ. ಹೇಳಮ್ಮ. ನನ್ನ ಮಗ ಇದನ್ನೇ ಕೊಡ್ತೀನಿ ಗುರುಜಿ. ಅವನು 2nd PUC ಮುಗಿತಿದ್ದಾನೆ ಇವಾಗ. ಹೌದಾ? ಕೊಡಮ್ಮ. ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದ್ದಾನೆ ಗುರುಜಿ. ಆದ್ರೆ ಓದ್ಸಕ್ ತುಂಬಾ ಕಷ್ಟ ಇದೆ ಗುರುಜಿ. ಕೊಡ್ತೀನಿ ಅವನ ಹತ್ರ ಗುರುಜಿ. ಕೊಡಮ್ಮ. ಹಲೋ 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 ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನು ಓದ್ತಾ ಇದೆಯಾ ಗುರುಜಿ? ಇವಾಗ 2nd ಇಯರ್ ಪಾಸ್ ಗುರುಜಿ. ಪಾಸ್ ಆಯ್ತಾ? ಎಷ್ಟು ಬಂತು? ಎಷ್ಟು ಪರ್ಸೆಂಟೇಜ್ ಆಗಿದೆ? 326, 54%. ಓಹೋ. ಈಗ ಮುಂದೆ ಏನು ಮಾಡಬೇಕು ಅಂತಿದ್ಯಾ? BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅದರ ಫೀಲ್ಡ್ಗೆ ಹೋಗ್ಬೇಕು ಅಂತ. ಅಗ್ರಿಕಲ್ಚರ್ ಮಾಡಿದ್ರೆ ಅಗ್ರಿಕಲ್ಚರೇ ಕರೆಕ್ಟು. ಯಾಕೆಂದ್ರೆ ನಿಮ್ಮ ಬೆಲ್ಟಲ್ಲಿ ಸ್ವಲ್ಪ ರೈತರಿಗೆ ಅನುಕೂಲ ಆಗುತ್ತೆ. ಮಾಡು. ನಿನ್ನ ಸ್ವರತರಂಗ ಚೆನ್ನಾಗಿದೆ ನೋಡು. ಅಪ್ಪ ಟ್ರ್ಯಾಕ್ಟರ್ ಓಡಿಸಿ ಜೀವನ ಮಾಡೋದು, ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಷ್ಟಗಳು ಇದೆಲ್ಲ ನಿನ್ನ ಕಣ್ಣಿಗೆ ಕಾಣ್ತಾ ಇರೋದು. ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಮನೇಲಿರ್ತಕ್ಕಂಥ ಕಷ್ಟಗಳ ಮಧ್ಯಲ್ಲೂ ಅಲ್ಪ ಸ್ವಲ್ಪ ಕಷ್ಟಪಟ್ಟು ಓದಿದ್ಯಾ ನೀನು. ಆದರೆ ಇನ್ನು ಸ್ವಲ್ಪ ಶ್ರಮ ಪಟ್ಟರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಒಬ್ಬ ವಿದ್ಯಾವಂತನಿಗೆ ಮಾತ್ರ ಜೀವನದಲ್ಲಿ ಒಂದು ಒಳ್ಳೆ ಬೆಳಕು ಸಿಗುತ್ತೆ. ಇದು ಸಮಾಜಕ್ಕೆ ಗೊತ್ತಿರೋ ವಿಚಾರ. ಅದರಿಂದ ಅಪ್ಪ ಏನೋ ಅವಾಗ ಓದಲಿಲ್ಲ, ಇವತ್ತಿನ ಜೀವನ ಹೀಗಾಗ್ತಾ ಇದೆ, ಆದರೆ ನಿನ್ನ ಜೀವನ ಹಾಗಾಗಬಾರ್ದು. ಜೊತೆಗೆ ನೀನು ಆದಷ್ಟು ಬೇಗಿನ ಸ್ವಲ್ಪ ಶ್ರಮಿಸಿ ಒಂದು ಒಳ್ಳೆ ವಿದ್ಯಾವಂತನಾಗಿ ಒಂದು ಒಳ್ಳೆ ಕಡೆ ಉದ್ಯೋಗ ನೋಡಿಕೊಂಡು ಇಡೀ ಕುಟುಂಬವನ್ನು, ಅಮ್ಮನ ಕಷ್ಟವನ್ನು, ಇಡೀ ಕುಟುಂಬವನ್ನು, ತಂದೆನೂ ಭಾಳ ಕಷ್ಟಪಟ್ಟಿದ್ದಾರೆ. ಟ್ರ್ಯಾಕ್ಟರ್ ಓಡಿಸಿ ಜೀವನ ಮಾಡೋದು ಹುಡುಗಾಟದ ಮಾತಲ್ಲ. ಟ್ರ್ಯಾಕ್ಟ್ರು ಇಡೀ ದೇಹ ಅಲ್ಲಾಡಿಸಿ ಜೀವನ ಕೆಲಸ ಆಗುತ್ತೆ. ಭೂಮಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು
ಆದಷ್ಟು ಬೇಗ ನೀನೊಂದು 4 ಕಾಸು ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನೀನು. ಒಳ್ಳೇದಾಗಲಿ ಮಗು. ಕಾರ್ಯಕ್ರಮದ ಕಡೆಯ ಭಾಗ ಇಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾವುದು ಅಂತ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ತಾಯಿ. ತಮ್ಮ ಹೆಸರು ಹೇಳಿಮ್ಮ? ನನ್ನ ಹೆಸರು ನಾಗಮ್ಮ ಅಂತ ಗುರುಜಿ. ನಾಗಮ್ಮ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡಿದ್ದೀರಿ ತಾಯಿ? ಮೈಸೂರಿಂದ ಮಾಡಿದ್ದೀವಿ ಗುರುಜಿ, ಚಾಮುಂಡಿ ಬೆಟ್ಟ ಹಿಂಭಾಗ. ಓ, ಭಾರಿ ಸಂತೋಷ. ತಾಯಿ ಅನುಗ್ರಹ ಇಲ್ಲೇ ಆಯ್ತು. ಮಾತಾಡಿ ತಂದೆಯವ್ರ ಹತ್ರ. ಹಲೋ, ನಮಸ್ತೆ ಆನಂದ್ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನಾನ್ ಸುಮಾರು ವರ್ಷದಿಂದ ನಿಮ್ ಲೈನ್ ಸಿಕ್ಲೇ ಇಲ್ಲ, ನನ್ಗೆ ಇದೇ ಫಸ್ಟ್ ಸಿಕ್ಕಿರೋದು ಗುರುಜಿ. ಒಳ್ಳೇದಾಗ್ಲಿ, ಹೇಳಮ್ಮ. ನಾನು ತುಂಬಾ ಸಮಸ್ಯೆಯಲ್ಲಿ ಇದ್ದೀನಿ ಗುರುಜಿ. ಏನ್ ತೊಂದ್ರೆ ಅಮ್ಮ? ಮನೇಲಿ ಸಾಲ ಮಾಡ್ಕೊಬಿಟ್ಟಿದ್ದೀನಿ. ನಮ್ಮ ಮನೆಯವನು ಏನು ನೋಡ್ಕೊಳಕಿಲ್ಲ. 3 ಮಕ್ಕಳು ನನಗೆ, 2 ಹೆಣ್ಣು 1 ಗಂಡು. ಮಗ ಮನೆ ಬಿಟ್ಟು 1 ವರ್ಷ ಆಯ್ತು. ಅಯ್ಯೋ. ಮಗ ಏನ್ ಓದ್ತಾ ಇದ್ದ? ಏನ್ ಓದಿದಾನೆ? ಅವನು SLC ಚಂದ ಪಾಸ್ ಆಗೋನೆ ಸರ್. ನನ್ಗೆ ಅವಾಗ ಇದು ಕಾಲೇಜ್ ಸೇರ್ಸಕ್ ಅನುಕೂಲ ಆಗ್ಲಿಲ್ಲ ನನ್ಗೆ. ನಮ್ಮ ಮನೆಯವ್ರಿಗೆ ಅಡ್ಮಿಟ್ ಮಾಡ್ಬಿಟ್ಟಿದೆ. ಇವಾಗ ಡ್ರೈವಿಂಗ್ ಕೆಲಸ ಮಾಡ್ತಾನೆ ಗುರುಜಿ ಅವನು. ಅಯ್ಯೋ. ಅಷ್ಟು ಚೆನ್ನಾಗಿ ಡ್ರೈವಿಂಗ್ ಓದಿ ಕೆಲಸ ಮಾಡ್ತಾರೆ. ಇನ್ನು ಸ್ವಲ್ಪ ಶ್ರಮ ಪಟ್ಟಿದ್ರೆ ಚೆನ್ನಾಗಿತ್ತು ಅವನು. ಮನೆ ಬಿಟ್ಟು ಹೊಂಟೋದ ಗುರುಜಿ. ಇದು ಪುನೀತ್ ರಾಜ್ಕುಮಾರ್ ಸರ್ ಅವರು ಔಷಧಿ ಕುಡಿಯೋದು ಸಾಯೋದ್ 3 ದಿವಸ ಅಂತ ಅವ್ನ ಔಷಧಿ ತಗೋಬಿಟ್ಟಿದ್ದ ಗುರುಜಿ. ಅಯ್ಯೋ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಅವನಿಂದ ಅವನೇ ಹೊಂಟೋದ ನಂಗೆ ಕೆಲ್ಸಕ್ಕೆ ಕೊಟ್ಟು ಬರೋಷ್ಟಲ್ಲಿ. ನಾನ್ ಬರೋಷ್ಟ ಮನೇಲಿ ಇರ್ಲಿಲ್ಲ ಗುರುಜಿ ಅವರು. ಈಗ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ವಾ? ಇಲ್ಲೇ ಅವನೇ ಡ್ರೈವಿಂಗ್ ಕೆಲಸ ಮಾಡ್ತಾ ನಮಗ್ ಮಾತಾಡ್ಸಲ್ಲ ಗುರುಜಿ. ಎದುರುಗಡೆ ಬಂದ್ರು ಮಾತಾಡ್ಸಲ್ಲ. ಅಯ್ಯೋ. 2 ಹೆಣ್ಮಕ್ಳು ಇದ್ದಾರೆ ಗುರುಜಿ ನನ್ಗೆ. ಅಮ್ಮ, ಧೈರ್ಯವಾಗಿರು. ನೋಡು ತಾಯಿ, ಭಗವಂತ ಜೊತೆಗೆ ಆ ತಾಯಿ ಸಾನ್ನಿಧ್ಯದಲ್ಲಿ ನೀನಿದ್ಯಾ. ಎಲ್ಲಿಂದನೋ ಬಂದು ಎಲ್ಲೆಲ್ಲನೋರೋ ಕೇಳ್ಕೊಳ್ತಾರೆ ಅಮ್ಮನವ್ರನ್ನ, ಅಮ್ಮ ನನ್ನ ಕಾಪಾಡು ಅಂತ. ಅಷ್ಟು ಜನ ಎಲ್ಲರನ್ನೂ ಕಾಪಾಡುವಾಗ ನಿನ್ನನ್ನು ಕೈ ಬಿಡ್ತಾಳ? ನಿನ್ನನ್ನು ಖಂಡಿತ ಕಾಪಾಡ್ತಾಳೆ. ಆದರೆ ನಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ಒಂದಷ್ಟಿರುತ್ತೆ, ಆ ಕರ್ಮಗಳು ಕಳಿಬೇಕಲ್ವಮ್ಮ? ಹೌದು ಗುರುಜಿ, ಏನೋ ಒಂದ್ ನಂಬಿದೀನಿ, ಅದಾಗುತ್ತಾ ಅಂತ ಗುರುಜಿ. ನೀನು ನಂಬ್ಕೊಂಡಿರ್ತಕ್ಕಂಥದ್ದು ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ನನ್ ಮಗಳು ಒಂದ್ ಸ್ವಲ್ಪ ಮಾತಾಡ್ತೀನಿ ಗುರುಜಿ. ಅವ್ರು 2nd PUC ಪಾಸ್ ಆಗಿದ್ದಾಳೆ. ಅಡ್ಮಿಷನ್ ಮಾಡಕ್ಕೂ ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ಎಲ್ಲಿ ಸೇರಿಸ್ತಾ ಇದೆಯಮ್ಮ? ಇಲ್ಲೇ ಗವರ್ಮೆಂಟ್ ಕಾಲೇಜ್, ಟೆರೇಷನ್ ಕಾಲೇಜ್ ಹತ್ರ ಸೇರ್ಸ್ಬೇಕು ಅಂತಿದ್ದೀನಿ ಗುರುಜಿ. ಹೌದಾ? ಸೇರಿಸು. ಆ ಮಗು ಸ್ಕೂಲ್ ಬುಕ್ಸ್ ಏನು ಬೇಕೋ ಅದು ನಾನು ಕಳಿಸ್ಕೊಡ್ತೀನಿ. ನಿನ್ನ ಫೋನ್ ನಂಬರ್ ನಾನು ತೊಗೋತೀನಿ. ಆ ಮಗು ಓದೋದಕ್ಕೆ ಸ್ಕೂಲ್ ಬುಕ್ಸ್ ಏನು ಬೇಕೋ ಆ ಬುಕ್ಸ್ ನಾನು ಕೊಡಿಸ್ತೇನೆ. ಮಗುನ ಓದಿಸು, ಹೆಣ್ಮಗಳನ್ನ ಓದಿಸು. ಗುರುಜಿ ನಾನು ಅಮ್ಮ, ನನ್ನ ಯಾಣಕ್ಕೆ ಸಾಯ್ಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಯಾಕಮ್ಮ? ನೋಡು ತಾಯಿ, ಕಷ್ಟದಲ್ಲಿದ್ದೀನಿ ಗುರುಜಿ. ಕಷ್ಟ ಮನುಷ್ಯನ್ಗಲ್ದಿರ ಮರಗ್ ಬರುತ್ತಾ ಅಮ್ಮ? ಯಾರೋ ಒಬ್ರು ಕೈ ಹಿಡಿತಾರೆ, ಯಾರೊಬ್ರು ಮುಂದೆ ಬಂದೇ ಬರ್ತಾರೆ. ನೀನು ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೋಬೇಡ. ನೀನು ಚೆನ್ನಾಗಿರ್ಬೇಕು. ಮಗಳ ಹತ್ರ ಮಾತಾಡಿ ಗುರುಜಿ. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿ ಓದ್ತಾ ಇದೆಯಾ? ಗುರುಜಿ ಚೆನ್ನಾಗಿ ಓದ್ತಾ ಇದ್ದೀನಿ. ನೀನು ಚೆನ್ನಾಗಿ ಓದಬೇಕು, ಅಮ್ಮನ ಕಷ್ಟ ತೀರಿಸ್ಬೇಕು, ಅಮ್ಮನಿಗೆ ಧೈರ್ಯ ಕೊಡಬೇಕು. ನೀನು 2nd PU ಈಗ ನೆಕ್ಸ್ಟ್ ಎಲ್ಲಿ ಓದಬೇಕು ಅಂತಿದ್ಯಾ? ಅಂದರೆ 2nd PU ಆಯ್ತಾ? 2nd PU ಹೋಗ್ತಾ ಇದೆಯಾ? 2nd PU ಆಯ್ತು ಗುರುಜಿ. ಡಿಗ್ರಿಗೆ ಹೋಗ್ಬೇಕು. ಈಗ BA ತಗೊಂಡಿದ್ದೀನಿ. ಆಯಿತು. ನೀನು ಅದಕ್ಕೆ ನಿನ್ನ ಎಕ್ಸಾಮ್ ಅದಕ್ಕೆ ಸಂಬಂಧಪಡ್ತಕ್ಕಂಥ ಬುಕ್ಸ್ ಏನಿದೆ, ಆ ಬುಕ್ಸಿಗೆ ಏನು ಮೌಲ್ಯ ಆಗುತ್ತೆ ಅದು ನಂಗೆ ತಿಳಿದು ಹೇಳು. ಅಥವಾ ಅಲ್ಲೇ ನಾನು ಮೈಸೂರಲ್ಲಿ ನಿನಗೆ ಪೇಮೆಂಟ್ ನಿನಗೆ ಕಳಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಅದು ಬುಕ್ಸ್ ಕೊಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನಾನೇ ಕಳಿಸ್ಕೊಡ್ತೀನಿ. ನೀನು ಚೆನ್ನಾಗಿ ಓದಬೇಕು ನೀನು. ಗುರುಜಿ, ನಾನು ನಿಮ್ಮ ನಂಬರ್, ಇವಾಗ ನೀವು ಫೋನ್ ಮಾಡಿರೋ ನಂಬರ್ ನಮ್ಮ ಹತ್ರ ಇದೆ. ಆ ನಂಬರ್ಗೆ ನಾನು ಪೇಮೆಂಟ್ ಕಳಿಸ್ತೀನಿ. ನೀನು ಬುಕ್ಸಿಗೆ ಎಷ್ಟಾಗುತ್ತೆ ನೋಡ್ಬಿಟ್ಟು ನನಗೆ ಹೇಳಬೇಕು. ಮಾಡು. ಒಳ್ಳೇದಾಗಲಿ ತಾಯಿ. ಬೇಕಾಗಿರ್ತಕ್ಕಂಥ ಹಣದ ಸಹಾಯ ಎಷ್ಟು, ಇಲ್ಲಾಂದರೆ ತಮ್ಮ ಆ ಒಂದು ವಿದ್ಯಾಭ್ಯಾಸದ ಆ ಒಂದು ಬುಕ್ಕಿನ ವಿಚಾರವಾಗಿ ಏನೆಲ್ಲ ಒಂದು ವಿಚಾರಗಳನ್ನು ನಿಮಗೆ ಬೇಕಾಗಿದೆ, ಅದಕ್ಕೆ ಎಷ್ಟು ಸಹಾಯಗಳು ನಿಮಗೆ ಬೇಕು ಎಂಬತಕ್ಕಂಥದ್ದನ್ನು ಮತ್ತೊಮ್ಮೆ ತಾವೇ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅಂತ ಹೇಳ್ತಾ, ಇಲ್ಲಾಂದರೆ ನಿಮ್ಮ ಒಂದು ನಂಬರಿಗೆ ನಾವೇ ಸ್ವತಃ ಕರೆ ಮಾಡ್ತೀವಿ. ಮತ್ತೊಮ್ಮೆ ಆ ಒಂದು ನಂಬರ್ಗೆ ತಾವು ಮತ್ತೆ ಕರೆ ಮಾಡಿ ತಿಳಿಸಿ. ಗುರುಗಳೇ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಬಹಳ ವಿಶೇಷವಾಗಿ ಮತ್ತೆ ನಾಳಿನ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಿಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ.